ಹಾಯ್ ನಮಸ್ತೆ ಎಲ್ಲರಿಗೂ ಕನ್ನಡ ಸ್ಟಡಿ ಹಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇವತ್ತಿನ ಸೆಷನ್ ಅಲ್ಲಿ ನಾವೇನ್ ನೋಡೋಣ ಅಂತ ಹೇಳಿದ್ರೆ, ಮುಂಬರ್ತಕ್ಕಂತಹ 2025ರಲ್ಲಿ ಬರ್ತಕ್ಕಂತಹ ಅಗ್ನಿವೀರ್ ಪರೀಕ್ಷೆಯಲ್ಲಿ ಕೇಳಬಹುದಾದಂತಹ ಟಾಪ್ ಮೋಸ್ಟ್ ಪ್ರಶ್ನೆಗಳ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನ ಈ ಒಂದು ಸೆಷನ್ ಅಲ್ಲಿ ನಾವು ಸಾಲ್ವ್ ಮಾಡೋಣ, ಸರಿನಾ? ಸೊ ಈ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಟೋಟಲಿ 2 ಪಾರ್ಟ್ ಅಲ್ಲಿ ನಾವು ಸಾಲ್ವ್ ಮಾಡೋಣ. ಒಂದು ಪಾರ್ಟ್ ಅನ್ನ ಈ ಒಂದು ಸೆಷನ್ ಅಲ್ಲಿ, ಹಾಗೆ ಇನ್ನೊಂದು ಪಾರ್ಟ್ ಅನ್ನ ನೆಕ್ಸ್ಟ್ ಸೆಷನ್ ಅಲ್ಲಿ ನಾವು ಸಾಲ್ವ್ ಮಾಡೋಣ, ಸರಿನಾ? ಸೊ ಆಲ್ಮೋಸ್ಟ್ ಏನು ಅಂದ್ರೆ ಈ ಒಂದು ಸೆಷನ್ ಅಲ್ಲಿ 30 ಪ್ರಶ್ನೆಗಳನ್ನ ನಾವು ಕಂಪ್ಲೀಟ್ ಮಾಡೋಣ. ಸೊ ಆ 30 ಪ್ರಶ್ನೆಗಳ ಸಂಬಂಧಿಸಿದಂತಹ 360 ಆಂಗಲ್ ಅಲ್ಲಿ ಸ್ವಲ್ಪ ಮಾಹಿತಿಗಳನ್ನ ತಿಳ್ಕೊಳ್ಳೋಣ, ಸರಿನಾ? ಸೊ ಹಾಗೆ ಇದೇ ಪ್ರಶ್ನೆಗಳು ಹೇಗೆ ರಿಪೀಟ್ ಆಗಬಹುದು, ಯಾವ ರೀತಿಯ ಕೇಳಬಹುದು ಅನ್ನುವ ಎಲ್ಲಾ ಮಾಹಿತಿಗಳನ್ನ ಈ ಒಂದು ಸೆಷನ್ ಅಲ್ಲಿ ನಾವು ತಿಳ್ಕೊಳ್ಳೋಣ, ಸರಿನಾ? ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಹಾಗೆ ವಿಡಿಯೋ ಕೊನೆವರೆಗೂ ನೋಡಿದ ನಂತರ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದ್ರೆ obviously ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಮೊದಲ ಪ್ರಶ್ನೆ ಏನಿದೆ? ಮೊದಲ ಪ್ರಶ್ನೆ ಅಂದ್ರೆ, ಜಾವಡಿ ಗಿರಿಧಾಮವು ಯಾವ ರಾಜ್ಯದಲ್ಲಿದೆ ಅಂತ ಕೇಳಿದಾನೆ. ಇವಾಗ ಜಾವಡಿ ಅನ್ನೋದು ಒಂದು ಗಿರಿಧಾಮ ಇದೆ, ಆ ಗಿರಿಧಾಮ ಯಾವ ಒಂದು ರಾಜ್ಯದಲ್ಲಿ ಕಂಡು ಬರುತ್ತದೆ ಅಂತ ಸಿಂಪಲ್ ಆಗಿರುವ ಪ್ರಶ್ನೆ. ಆಪ್ಷನ್ ಎ ಏನಿದೆ ಅಂದ್ರೆ ಕೇರಳ, ಆಪ್ಷನ್ ಬಿ ಉತ್ತರ ಪ್ರದೇಶ, ಆಪ್ಷನ್ ಸಿ ತಮಿಳುನಾಡು, ಹಾಗೆ ಆಪ್ಷನ್ ಡಿ ಏನ್ ಕೊಟ್ಟಿದ್ದಾನೆ ಅಂದ್ರೆ ಉತ್ತರಾಖಂಡ್ ಅಂತ ಕೊಟ್ಟಿದ್ದಾನೆ, ಸರಿನಾ? ಸೊ ಇಲ್ಲಿ ನಮಗೆ ಏನಾಗುತ್ತೆ ಅಂದ್ರೆ ಕನ್ಫ್ಯೂಷನ್ ಆಗುತ್ತೆ. ಇವಾಗ ಡೈರೆಕ್ಟ್ ಆಗಿ ಜಾವಡಿ ಅನ್ನೋದು ನಿಮಗೆ ಯಾವ ಒಂದು ಸ್ಟೇಟ್ ಅಲ್ಲಿ ಇದ್ರೆ ಗೊತ್ತಿದ್ರೆ ಓಕೆ, ಬಟ್ ಏನಾದ್ರೂ ಗೆಸ್ ಮಾಡಿ ಹಾಕೋರಿಗಾದ್ರೂ ಕೂಡ ಇದು ಕನ್ಫ್ಯೂಷನ್ ಇದೆ. ಯಾಕೆ ಅಂದ್ರೆ ಈ ಕೇರಳ ಮತ್ತು ತಮಿಳುನಾಡು ನಿಮಗೆ ದಕ್ಷಿಣ ಭಾರತದಲ್ಲಿ ಕಂಡು ಬಂದ್ರೆ, ಉತ್ತರ ಪ್ರದೇಶ ಮತ್ತು ಉತ್ತರಾಖಂಡ ಏನಿದೆ ಅಂದ್ರೆ ಉತ್ತರ ಭಾರತದಲ್ಲಿ ಕಂಡು ಬಂದಿದ್ದಾವೆ. ಏನಾದ್ರೂ 3 ನಿಮಗೆ ದಕ್ಷಿಣ ಭಾರತದ ಕೊಟ್ಟು 1 ನಿಮಗೆ ಉತ್ತರ ಭಾರತದ ಏನಾದ್ರೂ ಕೊಟ್ಟಿದ್ರೆ, ಈ ದಕ್ಷಿಣ ಭಾರತ 3 ಆಪ್ಷನ್ ಯಾವ್ದಿರುತ್ತೆ ಗೊತ್ತಾ? ಅದರಲ್ಲೇ ಒಂದು ಆಪ್ಷನ್ ಆಗಿರೋದು. ಬಟ್ ಇದರಲ್ಲಿ 2 ಕೂಡ ಕನ್ಫ್ಯೂಷನ್ ಇದಾವೆ, 2 ಕೂಡ ಈಕ್ವಲ್ ಇದಾವೆ, 50-50 ಇದಾವೆ, ಸರಿನಾ? ಸೊ ಅದಕ್ಕೆ ಕನ್ಫ್ಯೂಷನ್ ಆಗುತ್ತೆ. ಬಟ್ ಇಲ್ಲಿ ಸರಿಯಾದ ಉತ್ತರ ನಾವು ನೋಡೋದಾದ್ರೆ ಯಾವ್ದಾಗುತ್ತೆ ಅಂದ್ರೆ ಆಪ್ಷನ್ ಸಿ ತಮಿಳುನಾಡು, ಸರಿನಾ? ಸೊ ತಮಿಳುನಾಡು ಅನ್ನೋದು, ತಮಿಳುನಾಡಲ್ಲಿ ನಿಮಗೆ ಈ ಜಾವಡಿ ಗಿರಿಧಾಮ ಕಂಡು ಬರುತ್ತೆ. ಹಾಗೆ ನಿಮಗೆ ಈ ಶವರಾಯಿ ಅಂತ ಬರುತ್ತೆ. ಯಾವುದು? ಶವರಾಯಿ ಅಂತ. ಈ ಶವರಾಯಿ ಎನ್ನುವ ಗಿರಿಧಾಮ ಯಾವ ಒಂದು ರಾಜ್ಯದಲ್ಲಿ ಕಂಡುಬರುತ್ತೆ ಅಂತ ಕೇಳಿದ್ರೆ ಅಗೇನ್ ನಿಮಗೆ ತಮಿಳುನಾಡು ಅಂತ ಹೇಳಬೇಕು. ಈ ಜಾವಡಿ ಮತ್ತು ಈ ಶವರಾಯಿ ಅನ್ನೋದು ಬಹಳ ಫೇಮಸ್ ಆಗಿರ್ತಕ್ಕಂತಹ ಗಿರಿಧಾಮಗಳಿದಾವೆ, ಸರಿನಾ? ಒಂದು ಬೆಟ್ಟ ಗುಡ್ಡಗಳು ಕಂಡುಬರ್ತವೆ. ಎಲ್ಲಿ? ತಮಿಳುನಾಡು ಒಂದು ರಾಜ್ಯದಲ್ಲಿ ಕಂಡುಬರ್ತವೆ, ಸರಿನಾ? ಸೊ ಇದು ಗೊತ್ತಿರಲಿ ನಿಮಗೆ. ಹಾಗೆ ದೊಡ್ಡ ಬೆಟ್ಟ ಅಂತ ಕಂಡುಬರುತ್ತೆ. ಯಾವುದು? ದೊಡ್ಡ ಬೆಟ್ಟ. ಹೆಸರೇ ಅದ್ರದ್ದು ಏನಿದೆ ಅಂದ್ರೆ ದೊಡ್ಡ ಬೆಟ್ಟ ಅಂತ ಇದೆ. ಆ ದೊಡ್ಡ ಬೆಟ್ಟ ಅನ್ನೋದು ನಿಮಗೆ ಎಲ್ಲಿ ಕಂಡುಬರುತ್ತೆ ಅಂದ್ರೆ ಇದೇ ತಮಿಳುನಾಡು. ತಮಿಳುನಾಡಲ್ಲಿ ಎಕ್ಸಾಕ್ಟ್ ನಿಮಗೆ ಊರು ಕೇಳಿದ್ರೆ ಊಟಿ. ಯಾವುದು? ಊಟಿ. ಈ ಊಟಿಯಲ್ಲಿ ನಿಮಗೆ ಕಂಡುಬರ್ತಕ್ಕಂಥ ಒಂದು ಅತ್ಯಂತ ದೊಡ್ಡವಾದ ಬೆಟ್ಟ, ಅಥವಾ ಈ ನಿಮ್ಮ ತಮಿಳುನಾಡಿನ ಅತ್ಯಂತ ಎತ್ತರವಾದ ಬೆಟ್ಟ ಅಂತ ಕೇಳಿದ್ರೆ ಈ ದೊಡ್ಡ ಬೆಟ್ಟ ಅಂತ ಹೇಳ್ಬೇಕಾಗತ್ತೆ. ಈ ದೊಡ್ಡ ಬೆಟ್ಟದ ಗಿರಿಧಾಮ ಏನಿದೆ ಅಂದ್ರೆ ಅತ್ಯಂತ ಎತ್ತರವಾದ ಗಿರಿಧಾಮವಾಗಿದೆ. ಯಾವುದು? ತಮಿಳುನಾಡಲ್ಲಿ, ಸರಿನಾ? ಇದು ಗೊತ್ತಿರಲಿ ನಿಮಗೆ, ಕೇಳಬಹುದು. ಹಾಗೆ ನೀಲಗಿರಿಗಳಲ್ಲಿ ಕಂಡುಬರ್ತಕ್ಕಂಥ ಅತ್ಯಂತ ಎತ್ತರವಾದ ಶಿಖರ, ಅತ್ಯಂತ ಎತ್ತರವಾದ ಗಿರಿಧಾಮ ಅಂತ ಕೇಳಿದ್ರು ಕೂಡ ನಿಮಗೆ ಅಗೇನ್ ದೊಡ್ಡ ಬೆಟ್ಟನೇ ಬರುತ್ತೆ ನಿಮಗೆ. ಯಾವುದು? ನೀಲಗಿರಿಗಳಲ್ಲಿ, ನೀಲಗಿರಿ ಪರ್ವತ ಶ್ರೇಣಿಗಳು ಏನಿದಾವಲ್ವಾ ಅದರಲ್ಲಿ ನಿಮಗೆ ಎತ್ತರವಾದದ್ದು ಅಂತ ಕೇಳಿದ್ರೆ ಅಗೇನ್ ನಿಮಗೆ ದೊಡ್ಡ ಬೆಟ್ಟ ಅಂತ ಕಂಡುಬರುತ್ತೆ, ಸರಿನಾ? ಇದು ನೆನಪಿಟ್ಕೊಳ್ಳಿ, ಕೇಳಿದಾನೆ, ಸಾಕಷ್ಟು ಸರಿ ಕೇಳಿದಾನೆ ಈ ದೊಡ್ಡ ಬೆಟ್ಟದ ಮೇಲೆ ಕ್ವಶನ್ ಗಳನ್ನ, ಸರಿನಾ? ಸೊ ಇದು ಗೊತ್ತಿರಲಿ ನಿಮಗೆ. ಇದು ತಮಿಳುನಾಡಲ್ಲಿ ನಿಮಗೆ ಅತ್ಯಂತ ಎತ್ತರವಾದ ಬೆಟ್ಟ ಯಾವ್ದು ಹೇಳಿದೆ ನಿಮಗೆ? ಈ ದೊಡ್ಡ ಬೆಟ್ಟ ಅಂತ ಹೇಳಿದೆ. ಹಾಗೆ ಕೇರಳದಲ್ಲಿ ಅತ್ಯಂತ ದೊಡ್ಡ ಬೆಟ್ಟ ಯಾವುದಾಗಿದೆ? ಅನ್ನೈಮುಡಿ. ಓಕೆ, ಈ ಅನ್ನೈಮುಡಿ ಅನ್ನೋದು ಅತ್ಯಂತ ದೊಡ್ಡದಾದ ಬೆಟ್ಟವಾಗಿದೆ. ಎಲ್ಲಿ? ಕೇರಳದಲ್ಲಿ. ಸರ್ ಇಲ್ಲ ಸರ್, ದಕ್ಷಿಣ ಭಾರತದ ಅತ್ಯಂತ ದೊಡ್ಡವಾದ ಬೆಟ್ಟ. ಹೌದು ಸರ್, ದಕ್ಷಿಣ ಭಾರತದ ಅತ್ಯಂತ ದೊಡ್ಡವಾದ ಬೆಟ್ಟ ಅನ್ನೈಮುಡಿನೇ. ಹಾಗೆ ಆ ಅನ್ನೈಮುಡಿ ಅನ್ನೋದು ಯಾವ ರಾಜ್ಯದಲ್ಲಿ ಕಂಡುಬರುತ್ತೆ? ಕೇರಳದಲ್ಲಿ ಕಂಡುಬರುತ್ತೆ. ಸೊ ಮೀನ್ಸ್ ಅದು ಕೇರಳದಲ್ಲೂ ದೊಡ್ಡದಾಗಿರ್ಬೇಕು, ಹಾಗೆ ಇಡೀ ದಕ್ಷಿಣ ಭಾರತದಲ್ಲಿ ಕೂಡ ದೊಡ್ಡದಾಗಿರಬೇಕು. ಜಸ್ಟ್ ಒಂದು ಕೆಲವೊಬ್ಬರಿಗೆ ಇದು ಅರ್ಥ ಆಗಿರಲಿಲ್ಲ ಏನೋ, ಸರಿನಾ? ಒಂದು ಎಕ್ಸಾಂಪಲ್ ಕೊಡಲಿ ನಿಮಗೆ. ಇವಾಗ ನಿಮಗೆ ಏಜ್ ಎಷ್ಟಿದೆ? ಒಂದು 21 ಆಲ್ಮೋಸ್ಟ್ 25 ಇಷ್ಟಿದೆ ಅಂತ ಅನ್ಕೊಳ್ಳಿ. ಓಕೆ, ಒಂದು 21 ಅಂತ ನಿಮ್ಮ ಏಜ್ ಅಂತ ಅನ್ಕೊಳ್ಳಿ. ಓಕೆ, ಸೊ ಇವಾಗ 21 ಏಜ್ ಇದೆ. ಇವಾಗ ನಿಮ್ಮ ಮನೆಯಲ್ಲಿ ನೀವೇ ಹಿರಿಮಗ ಅಥವಾ ಹಿರಿಮಗಳಾಗಿದ್ರೆ ನೀವೇ ದೊಡ್ಡವರಲ್ವಾ? ಮೀನ್ಸ್ ನಿಮ್ಮ ಮನೆಯಲ್ಲಿ ದೊಡ್ಡವರು ಯಾರಿದ್ದಾರೆ ಅಂದ್ರೆ ಇವಾಗ ನೀವೇ ಇದ್ದಾರೆ. ನಾನು ಹೇಳ್ತಾ ಇರೋದು ಮಕ್ಕಳಲ್ಲಿ. ಓಕೆ, ಮಕ್ಕಳಲ್ಲಿ. ಮತ್ತೆ ಇದ್ರೆ ನಿಮ್ಮ ತಂದೆ ಇದ್ದಾರೆ, ಸೊ ಹಾಗೆ ಏನಾದ್ರು ಹೇಳ್ಬೋದು. ಓಕೆ, ಬಟ್ ನಿಮ್ದು ಎಕ್ಸಾಂಪಲ್ ತಗೊಂಡ್ರೆ ನೀವು ದೊಡ್ಡವರಾಗಿದ್ದೀರಾ ಇಲ್ಲಿ, ಸರಿನಾ? ಸೊ ನೀವು ದೊಡ್ಡವರಾಗಿದ್ರೆ ಹಾಗೆ ನಿಮ್ಮ ಏರಿಯಾದಲ್ಲಿ ಎಲ್ಲಾ ಮಕ್ಕಳಲ್ಲಿ ತಗೊಂಡ್ರೆ ಯಾರು ದೊಡ್ಡವರಿದ್ದಾರೆ? ಸೊ ಹಾಗೆ ನೀವೇ ಬರ್ತೀರಾ. ಸೊ ಮೀನ್ಸ್ ಏರಿಯಾದಲ್ಲೂ ತಗೊಂಡ್ರೆ ಇದೇ ನಿಮ್ಮ ಯಾರು ಸ್ವಾತಿ ಅಂತ ಹುಡುಗಿನೇ ಬರಬಹುದು, ಅಥವಾ ಇವಾಗ ಏನೋ ಸುರೇಶ್ ಅಂತ ಹುಡುಗನೇ ಬರಬಹುದು, ಸರಿನಾ? ಸೊ ಹಾಗೆ ಅನ್ನೈಮುಡಿ ಅನ್ನೋದು ಕೇರಳದಲ್ಲೂ ಕೂಡ ಅತ್ಯಂತ ದೊಡ್ಡದಾದ ಬೆಟ್ಟ ಆಗಿದೆ. ಹಾಗೆ ದಕ್ಷಿಣ ಭಾರತದಲ್ಲಿ ಕಂಡುಬರ್ತಕ್ಕಂಥ ಅತ್ಯಂತ ದೊಡ್ಡವಾದ ಬೆಟ್ಟವೂ ಕೂಡ ನಿಮಗೆ ಇದೇ ಅನ್ನೈಮುಡಿ, ಸರಿನಾ? ನೆನ್ಪಿಟ್ಕೊಳ್ಳಿ, ಕೇಳಬಹುದು ನಿಮಗೆ. ಹಾಗೆ ನಮ್ಮ ಕರ್ನಾಟಕದಲ್ಲಿ ಕಂಡುಬರ್ತಕ್ಕಂಥ ಅತ್ಯಂತ ಎತ್ತರವಾದ ಬೆಟ್ಟ ಯಾವುದು? ಯಾವುದು ಅಂದ್ರೆ ಮುಳ್ಳಯ್ಯನಗಿರಿ ಅಂತ ಬರುತ್ತೆ. ಯಾವುದು? ಮುಳ್ಳಯ್ಯನಗಿರಿ. ಈ ಮುಳ್ಳಯ್ಯನಗಿರಿ ಅನ್ನೋದು 1930 ಮೀಟರ್ ಆಗಿದೆ, ಸರಿನಾ? ಈ 1930 ಮೀಟರ್ ಎತ್ತರವಾಗಿರತಕ್ಕಂತಹ ಮುಳ್ಳಯ್ಯನಗಿರಿ ಏನಿದೆ ಅಂದ್ರೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ನಮ್ಮ ಕರ್ನಾಟಕದಲ್ಲಿ ಕಂಡುಬರುತ್ತೆ, ಸರಿನಾ? ಇದು ಗೊತ್ತಿರಲಿ ನಿಮಗೆ, ಕೇಳಬಹುದು. ಸಾಕಷ್ಟು ಸರಿ ಇದನ್ನು ಕೂಡ ಕೇಳಿದ್ದಾನೆ ನಮ್ಮ ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮ್ ಅಲ್ಲಿ. ಸೊ ಸ್ಪೆಷಲಿ ಏನಂದ್ರೆ ಇದರ ಹೈಟ್ ಕೂಡ ಕೇಳಿದ್ದಾನೆ, ಸರಿಯಾ? ಇದು ಗೊತ್ತಿರಲಿ ನಿಮಗೆ. ಸೊ ಇದ್ರದ್ದು ಸರ್ 1930 ಅಲ್ಲ ಸರ್, ಇದು 1993 ಇದೆ.
1900 ಎಷ್ಟು 13 ಇದೆ, ಸರಿನಾ. ಸೊ ಬೇರೆ ಬೇರೆ ಬುಕ್ಗಳಲ್ಲಿ ನಿಮಗೆ ಬೇರೆ ಬೇರೆ ಕೊಟ್ಟಿದ್ದಾನೆ. ಇನ್ನೊಂದು ನಿಮಗೆ ಜಾಸ್ತಿ ಬುಕ್ಗಳಲ್ಲಿ ಕೊಟ್ಟಿರೋದೇನೆಂದರೆ ಒಂದು 30 ಕೊಟ್ಟಿದ್ದಾನೆ, ಎಷ್ಟು 1930 ಅಂತ ಕೊಟ್ಟಿದ್ದಾನೆ. ಅದಾದ ನಂತರ ಇನ್ನೊಂದು ಏನಂದರೆ 1913 ಅಂತ ಕೂಡ ಕೊಟ್ಟಿದ್ದಾನೆ. ಯಾವುದು ಈ ಮುಳ್ಳಯ್ಯನಗಿರಿಯ ಒಂದು ಎತ್ತರ. ಸೊ ಅಲ್ಲಿ ಅಪ್ರಾಕ್ಸಿಮೇಟ್ ನಿಮಗೆ ಎಕ್ಸಾಕ್ಟ್ 1, 2 ಅಂತ ಹೆಂಗೆ ಕೊಡೋದಿಲ್ಲ, ಒಂದು 100, 200 ನಿಮಗೆ ಅಂತರ ಕೊಟ್ಟಿರ್ತಾನೆ. ಸೊ ನೀವು 1900 ಪ್ಲಸ್ ಯಾವುದಿರುತ್ತೆ ಅಲ್ವಾ ಅದನ್ನು ನೀವು ಹಾಕಿ ಬಂದ್ಬಿಡ್ಬೇಕಷ್ಟೇ. ಸೊ ನಿಮ್ಗೆ ಗೊತ್ತಿರಲಿ ಕೇಳಬಹುದು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಈ ಕೆಳಗಿನ ಯಾವ ಜಿಲ್ಲೆಯು ಭಾರತದ ಅಂತಾರಾಷ್ಟ್ರೀಯ ಗಡಿಯಲ್ಲಿದೆ ಅಂತ ಕೇಳಿದ್ದಾನೆ. ಮೀನ್ಸ್ ಅದು ಒಂದು ಭಾರತದ ಅಂತಾರಾಷ್ಟ್ರೀಯ ಗಡಿಗೆ ಹಂಚ್ಕೊಂಡಿದೆ ಅಂತ. ಮೀನ್ಸ್ ಯಾವುದೋ ಒಂದು ದೇಶಕ್ಕೆ ಆ ಒಂದು ರಾಜ್ಯದ ಆ ಜಿಲ್ಲೆ ಹಂಚ್ಕೊಂಡಿದೆ. ಯಾವ ಒಂದು ಜಿಲ್ಲೆ ಅಷ್ಟೇ, ಸಿಂಪಲ್ ಆಗಿ. ಇವಾಗ ನಮ್ಮ ಬಿಜಾಪುರ ತಗೊಳ್ಳಿ. ಓಕೆ, ನಮ್ಮ ಬಿಜಾಪುರ ಈ ಒಂದು ಅಂತಾರಾಷ್ಟ್ರೀಯ ಗಡಿಯನ್ನು ಹಂಚ್ಕೊಂಡಿದೆಯಾ? ನೋವೇ ಹಂಚ್ಕೊಂಡಿಲ್ಲ. ಯಾಕೆ? ನಮ್ಮದು ರಾಜ್ಯ ಗಡಿಯನ್ನು ಹಂಚ್ಕೊಂಡಿದೆ. ಓಕೆ, ನಮ್ಮದು ಬೇರೆ ರಾಜ್ಯದ ಜೊತೆ ಗಡಿಯನ್ನು ಹಂಚ್ಕೊಂಡಿದೆ. ಅಂತಾರಾಷ್ಟ್ರೀಯ ಗಡಿಯನ್ನು ಹಂಚ್ಕೊಂಡಿಲ್ಲ, ಅಂತಾರಾಜ್ಯ ಗಡಿಯನ್ನು ಹಂಚ್ಕೊಂಡಿದೆ. ಯಾವುದು? ನಮ್ಮ ಬಿಜಾಪುರ ಹಾಗೆ ನಮ್ಮ ಬೆಳಗಾವಿ ಏನಿದಾವಲ್ವಾ, ಬೆಳಗಾವಿ ಮತ್ತು ನಿಮಗೆ ಈ ಕಲಬುರಗಿ ಮತ್ತು ಈ ಉತ್ತರ ಕನ್ನಡ ಏನಿದಾವಲ್ವಾ, ಇವೆಲ್ಲವೂ ಕೂಡ ನಿಮಗೆ ಬೇರೆ ಬೇರೆ ರಾಜ್ಯಗಳ ಜೊತೆ ಗಡಿಯನ್ನು ಹಂಚ್ಕೊಂಡಿದೆ. ಅದಕ್ಕೆ ನಾವೇನಂತ ಹೇಳ್ತೀವಿ? ಅಂತಾರಾಜ್ಯ ಗಡಿ ಜಿಲ್ಲೆಗಳು ಅಂತ ಹೇಳ್ತೀವಿ. ಯಾವುದನ್ನ? ಇವೆಲ್ಲವನ್ನು ಕೂಡ ಉತ್ತರ ಕನ್ನಡ ಹಾಗೆ ಈ ಕಲಬುರಗಿಯನ್ನು ಹಾಗೆ ರಾಯಚೂರು, ಸಾರಿ ಇದು ಯಾವುದು ಹೇಳಿದೆ ನಾನು, ಓಕೆ ರಾಯಚೂರು ಕೂಡ ಬರುತ್ತೆ. ರಾಯಚೂರನ್ನು ಹಾಗೆ ಬಿಜಾಪುರನ ಮತ್ತು ಯಾವುದು ಈ ಬೀದರನ. ಓಕೆ, ಸೊ ಇವೆಲ್ಲವೂ ಕೂಡ ನಿಮಗೆ ಏನಾಗುತ್ತೆ ಅಂದರೆ ಅಂತಾರಾಜ್ಯ ಜಿಲ್ಲೆಗಳು ಆಗುತ್ತೆ. ಅಂತಾರಾಜ್ಯದ ಜೊತೆ ಗಡಿಯನ್ನು ಹಂಚ್ಕೊಂಡಿರೋ ಜಿಲ್ಲೆಗಳು. ಸೊ ಹಾಗೆ ಬೇರೆ ದೇಶದ ಜೊತೆ ಗಡಿಯನ್ನು ಹಂಚ್ಕೊಂಡಿರ್ತಕ್ಕಂತಹ ಜಿಲ್ಲೆಗಳು ಬೇಕಲ್ವಾ. ಸೊ ಆ ರೀತಿಯ ಜಿಲ್ಲೆಗಳು ಒಂದು ಫುಲ್ ಅವಾಗ ಏನಂದ್ರೆ ಕರೆಂಟ್ ಅಫೇರ್ಸಲ್ಲಿ ಇತ್ತು. ಯಾವಾಗ 2022ರಲ್ಲಿ ಕರೆಂಟ್ ಅಫೇರ್ಸಲ್ಲಿ ಇತ್ತು. ಸೊ ಅವಾಗ ಕೂಡ ಕೇಳಿದ್ದ. ಸೊ ರೀಸೆಂಟಾಗಿ 2024ರಲ್ಲೂ ಕೂಡ ಕರೆಂಟ್ ಅಫೇರ್ಸಲ್ಲಿದೆ. ಸೊ ಅದಕ್ಕೆ ಇದು ಇವಾಗ ಕೂಡ ಕೇಳೋ ಚಾನ್ಸ್ ಸ್ವಲ್ಪ ಜಾಸ್ತಿ ಇದೆ. ಯಾವುದಿದೆ ಅದು ಪ್ರಶ್ನೆ ಅಂತಂದರೆ, ಯಾವುದು ಆಪ್ಷನ್ ಅಂದರೆ ಸಿರ್ಸಾ ಎಲ್ಲಿ ಕಂಡುಬರುತ್ತೆ ನಿಮಗೆ? ಹರಿಯಾಣ ಕಂಡುಬರ್ತಕ್ಕಂಥ ಒಂದು ಜಿಲ್ಲೆ ಆಗಿದೆ. ಯಾವುದು? ಸಿರ್ಸಾ ಅನ್ನೋದು, ಸರಿನಾ. ಹಾಗೆ ಪುರ್ಬಾ ಅಂತ ಕಂಡು ಬಂದಿದೆ. ಈ ಪುರ್ಬಾ ಅನ್ನೋದು ಎಲ್ಲಿ ಕಂಡು ಬರುತ್ತೆ ನಿಮಗೆ? ವೆಸ್ಟ್ ಬೆಂಗಾಲ್ ಅಲ್ಲಿ ಕಂಡು ಬರುತ್ತೆ. ಸುಮ್ಮನೆ ಹಾಗೆ ಸರ್ ಇದು ಯೂಸ್ ಇಲ್ಲ, ಯೂಸ್ ಇದೆ, ಎಕ್ಸಾಕ್ಟ್ ಯೂಸ್ ಇದೆ. ಓಕೆ, ನಿಮಗೆ ಎಲ್ಲೋ ಒಂದು ಕಡೆ ಯೂಸ್ ಆಗುತ್ತೆ, ಡೈರೆಕ್ಟ್ ಅಥವಾ ಇಂಡೈರೆಕ್ಟ್ ಆಗಿ. ಸೊ ಅದಕ್ಕೆ ನೆನ್ಪಿಟ್ಕೊಳ್ಳಿ. ಯಾವುದು? ಸಿರ್ಸಾ ಅನ್ನೋದು ನಿಮ್ಗೆ ಎಲ್ಲಿ ಕಂಡು ಬರುತ್ತೆ ಅಂದರೆ ಈ ಹರಿಯಾಣದಲ್ಲಿ ಕಂಡುಬರುತ್ತೆ, ಸರಿನಾ. ಹಾಗೆ ಈ ಪುರ್ಬಾ ಅನ್ನೋದು ಎಲ್ಲಿ ಕಂಡುಬರುತ್ತೆ ಅಂದರೆ ಈ ವೆಸ್ಟ್ ಬೆಂಗಾಲಲ್ಲಿ ಕಂಡುಬರುತ್ತೆ. ಹಾಗೆ ಕರೀಂಗಂಜ್ ಅನ್ನೋದು ಎಲ್ಲಿ ಕಂಡುಬರುತ್ತೆ? ಅಸ್ಸಾಂ ಕಲ್ಲಿ ಕಂಡುಬರ್ತಕ್ಕಂಥ ಒಂದು ಜಿಲ್ಲೆ ಆಗಿದೆ. ಹಾಗೆ ಅನಂತನಾಗ್ ಅನ್ನೋದು ಜಮ್ಮು ಕಾಶ್ಮೀರ. ಸರ್ ಅನಂತನಾಗ್ ಅನ್ನೋರು ಒಬ್ರು ಹೀರೋ, ಹೌದು, ಅನಂತನಾಗ್ ಅನ್ನೋರು ಒಬ್ರು ಹೀರೋನೂ ಇದ್ದಾರೆ. ಹಾಗೆ ಜಮ್ಮು ಕಾಶ್ಮೀರದಲ್ಲಿ ಕಂಡುಬರ್ತಕ್ಕಂಥ ಒಂದು ಜಿಲ್ಲೆಯೂ ಕೂಡ ಆಗಿದೆ. ಬಟ್ ಇಲ್ಲಿ ಅಂತಾರಾಷ್ಟ್ರೀಯ ಗಡಿಯನ್ನು ಹೊಂದಿರತಕ್ಕಂಥ ಒಂದು ಜಿಲ್ಲೆ ಯಾವುದು ಅಂತ ಕೇಳಿದ್ರೆ ಕರೀಂಗಂಜ್ ಆಗುತ್ತೆ. ಈ ಕರೀಂಗಂಜ್ ಯಾವ ದೇಶದ ಜೊತೆ ಗಡಿಯನ್ನು ಹಂಚಿಕೊಂಡಿದೆ ಅಂತ ಕೇಳ್ಬೋದಲ್ವಾ ನೆಕ್ಸ್ಟ್ ಎಕ್ಸಾಮಲ್ಲಿ ನಿಮಗೆ. ಸೊ ಕರೀಂಗಂಜ್ ಯಾವ ಒಂದು ದೇಶದ ಜೊತೆ ಗಡಿಯನ್ನು ಹಂಚಿಕೊಂಡಿದೆ ಅಂದರೆ ಬಾಂಗ್ಲಾದೇಶದ ಜೊತೆ ಗಡಿಯನ್ನು ಹಂಚಿಕೊಂಡಿದೆ. ಯಾವುದು? ಈ ಕರೀಂಗಂಜ್ ಅನ್ನೋದು, ಸರಿನಾ. ಸೊ ಬಾಂಗ್ಲಾದೇಶದ ಜೊತೆ ಈ ಕರೀಂಗಂಜ್ ಅನ್ನುವ ಒಂದು ಜಿಲ್ಲೆ, ಅಸ್ಸಾಮಲ್ಲಿ ಕಂಡುಬರ್ತಕ್ಕಂಥ ಒಂದು ಕರೀಂಗಂಜ್ ಅನ್ನುವ ಒಂದು ಜಿಲ್ಲೆ ಬಾಂಗ್ಲಾದೇಶದ ಜೊತೆ ಅಂತಾರಾಷ್ಟ್ರೀಯ ಗಡಿಯನ್ನು ಹಂಚಿಕೊಂಡಿದೆ. ಸೊ ಇದು ನೆನ್ಪಿಟ್ಕೊಳ್ಳಿ, ಕೇಳಬಹುದು ನಿಮಗೆ. ಹಾಗೆ ನೆಕ್ಸ್ಟ್ ಒಂದು ಪ್ರಶ್ನೆ ಏನು ಅಂದರೆ, ಪಾಕಿಸ್ತಾನದ ಜೊತೆ ಈ ನಮ್ಮ ಏನು ನೆರೆಯ ಪಾಕಿಸ್ತಾನ ಇದೆ ಅಲ್ವಾ, ನಮ್ಮ ಮಿತ್ರ ದೇಶ ಪಾಕಿಸ್ತಾನ, ಈ ಪಾಕಿಸ್ತಾನದ ಜೊತೆ ಎಷ್ಟು ನಮ್ಮ ಭಾರತೀಯ ರಾಜ್ಯಗಳು ಗಡಿಯನ್ನು ಹಂಚಿಕೊಂಡಿದ್ದಾವೆ ಅಂತ ಸಿಂಪಲ್ ಆಗಿರೋ ಒಂದು ಪ್ರಶ್ನೆ. ಸೊ ಇದಕ್ಕೆ ಆಪ್ಷನ್ ಏನಾಗಿದೆ ಅಂದರೆ ಆಪ್ಷನ್ ಎ 3, ಆಪ್ಷನ್ ಬಿ 4, ಆಪ್ಷನ್ ಸಿ 5, ಆಪ್ಷನ್ ಡಿ ಏನಿದೆ ಅಂದರೆ ನನ್ ಆಫ್ ದಿ ಅಬೋವ್ ಅಂತ ಇದೆ, ಸರಿನಾ. ಸೊ ಇವಾಗ ಜಾಸ್ತಿ ಬುದ್ಧಿವಂತಿಕೆ ಯೂಸ್ ಮಾಡಿ ನನ್ ಆಫ್ ದಿ ಅಬೋವ್ ಹಾಕಿದ್ರೆ ರಾಂಗ್ ಆಗುತ್ತೆ, ಸರಿನಾ. ಇವಾಗ ಮೇಲ್ಗಡೆ 3 ಆಪ್ಷನ್ ಇದಾವಲ್ವ, ಅದರಲ್ಲಿ ಒಂದು ಚೂಸ್ ಮಾಡಿ. ಸೊ ಇವಾಗ 4 ಅಂತ ಒಬ್ರು ಹೇಳ್ಬೋದು, 5 ಅಂತ ಒಬ್ರು ಹೇಳ್ಬೋದು, ಒಬ್ಬೊಬ್ರು 3 ಅಂತ ಕೂಡ ಹೇಳ್ಬೋದು, ಸರಿನಾ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಆಪ್ಷನ್ ಎ ಸರಿಯಾದ ಉತ್ತರ ಆಗುತ್ತೆ. ಯಾವುದು? 3 ಅನ್ನೋದು ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಸರ್ ಇಲ್ಲ ಸರ್ 4 ಇದೆ ಸರ್ ಇಲ್ಲ ಸರ್ 5 ಇದೆಯಾ ಸರ್? 5 ಅಂತ ಓದಿದ್ದೀನಿ ಸರ್ ನಾನು ಇವಾಗ ರೀಸೆಂಟಾಗಿ. ಅಲ್ಲ ಸರ್, ನಾನೇನು ಕೇಳ್ತಾ ಇರೋದು ಅಂದರೆ ಭಾರತದ ಎಷ್ಟು ರಾಜ್ಯಗಳು ಪಾಕಿಸ್ತಾನ ಜೊತೆ ಗಡಿಯನ್ನು ಹಂಚ್ಕೊಂಡಿದ್ದಾವೆ ಅಂತ ಕೇಳ್ತಾ ಇದ್ದೀನಿ ನಾನು. ಇವಾಗ ಭಾರತದ ಒಂದು ಮ್ಯಾಪ್ ತೊಗೊಂಡ್ರೆ ಸಿಂಪಲ್ ಆಗಿ ಒಂದು ಮ್ಯಾಪ್ ಹಾಕೋಣ. ಓಕೆ, ಸೊ ಇವಾಗ ಭಾರತದ ಇವಾಗ ಇಲ್ಲಿ ತಲೆ ಇದೆ. ಸೊ ಈ ರೀತಿ ಭಾರತದ ಮ್ಯಾಪ್ ಇದೆ, ಸರಿನಾ. ಸೊ ಇಲ್ಲಿ ನಿಮಗೆ ಎಲ್ಲಿ ಕಂಡು ಬರುತ್ತೆ? ಗುಜರಾತ್ ಕಂಡು ಬರುತ್ತೆ, ಇಲ್ಲಿ ರಾಜಸ್ಥಾನ, ಇಲ್ಲಿ ನಿಮಗೆ ಪಂಜಾಬ್ ಕಂಡು ಬರುತ್ತೆ, ಇಲ್ಲಿ ಜಮ್ಮು ಕಾಶ್ಮೀರ ಕಂಡು ಬರುತ್ತೆ, ಹಾಗೆ ಇಲ್ಲಿ ನಿಮಗೆ ಲಡಾಖ್ ಕಂಡು ಬರುತ್ತೆ, ಸರಿನಾ. ಸೊ ನಾನು ಹೇಳ್ತಾ ಇರೋದು 3 ಅಂತ ಆಪ್ಷನ್ ಇದೆ. ಸೊ ಇಲ್ಲಿ ಸರ್ 5 ಇದಾವಲ್ಲ, ಗುಜರಾತ್ 1, ರಾಜಸ್ಥಾನ 2, ಪಂಜಾಬ್ 3 ಸರ್. ಯಾಕೆಂದ್ರೆ ಜಮ್ಮು ಕಾಶ್ಮೀರ ಮತ್ತು ಲಡಾಖ್ ಅನ್ನೋದು 2019ರಿಂದ ಪ್ರಸ್ತುತ ಇಲ್ಲಿಯವರೆಗೂ ಕೇಂದ್ರಾಡಳಿತ ಪ್ರದೇಶಗಳಾಗಿದ್ದಾವೆ. ಸೊ ಕೇಂದ್ರಾಡಳಿತ ಪ್ರದೇಶಗಳು ನಾನು ಕೇಳಿಲ್ಲ, ನಾನೇನಾದರೂ ನಿಮಗೆ ಎಷ್ಟು ರಾಜ್ಯಗಳು ಅಥವಾ ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ಅಂತ ಕೇಳಿದ್ರೆ ಟೋಟಲಿ 5 ಆಗಿರೋದು, ಸರಿನಾ. ಟೋಟಲಿ 5 ಆಗಿರೋದು. ಬಟ್ ನಾನಿವಾಗ ಏನು ಕೇಳ್ತಾ ಇದ್ದೀನಿ ಅಂದರೆ ಜಸ್ಟ್ ರಾಜ್ಯಗಳು ಮಾತ್ರ ಕೇಳ್ತಾ ಇದ್ದೀನಿ. ಸೊ ನನ್ನ ಕ್ವಶನ್ ಹೇಗೆ ಸ್ಟ್ರೇಟ್ ಆಗಿರುತ್ತೋ ನಿಮ್ಮ ಆನ್ಸರ್ ಕೂಡ ಹಾಗೆ ಸ್ಟ್ರೇಟ್ ಆಗಿರಬೇಕು. ಮೀನ್ಸ್ ಇದನ್ನೇ ಯಾರು ಹೇಳ್ತಾರೆ ಅಂದರೆ ಕ್ವಶನ್ ಪೇಪರ್ ತೆಗಿಯೋನು, ಎಕ್ಸಾಮ್ ಸೆಟ್
ಮಾಡೋನು ಅವ್ನು ಹೇಳ್ತಾನೆ, ಸರಿನಾ. ಸೊ ಅದಕ್ಕೆ ಈ ರೀತಿಯ ಒಂದು ಕ್ಲಾರಿಟಿ ಇಟ್ಕೊಂಡು ಓದಿ ನೀವು, ಸರಿನಾ. ಸೊ ಇದನ್ನು ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ, ನೆನ್ಪಿಟ್ಕೊಳ್ಳಿ, ಕೇಳಬಹುದು ನಿಮಗೆ. ಹಾಗೆ ನಮ್ಮ ಭಾರತ ಯಾವ ಒಂದು ದೇಶದ ಜೊತೆ ಅತಿ ಹೆಚ್ಚು ಅಂತಾರಾಷ್ಟ್ರೀಯ ಗಡಿಯನ್ನು ಹೊಂದಿದೆ ಅಂತ ಕೇಳಿದ್ರೆ ಬಾಂಗ್ಲಾದೇಶದ ಜೊತೆ ಅತಿ ಹೆಚ್ಚು ಗಡಿಯನ್ನು ಹೊಂದಿದೆ. ಸೆಕೆಂಡ್ ಹೈಯೆಸ್ಟು ಚೀನಾದ ಜೊತೆ, ಥರ್ಡ್ ಹೈಯೆಸ್ಟು ಪಾಕಿಸ್ತಾನದ ಜೊತೆ, ಸರಿನಾ. ನೆನ್ಪಿಟ್ಕೊಳ್ಳಿ, ಕೇಳಬಹುದು ನಿಮಗೆ. ಹಾಗೆ ಫೋರ್ತ್ ಹೈಯೆಸ್ಟು ನೇಪಾಳದ ಜೊತೆ. ಹಾಗೆ ಫಿಫ್ತ್ ಹೈಯೆಸ್ಟ್ ಯಾವ ದೇಶದ ಜೊತೆ ಇದೆ? ಮಯನ್ಮಾರ ದೇಶ. ಹಾಗೆ ಸಿಕ್ಸ್ತ್ ಹೈಯೆಸ್ಟ್ ಯಾವುದಿದೆ? ಸಿಕ್ಸ್ತ್ ಯಾವುದಿದೆ ಅಂದರೆ ಭೂತಾನ್ ಇದೆ. ಹಾಗೆ ಸೆವೆಂತ್ ಯಾವುದಿದೆ? ಸೆವೆಂತ್ ಆ್ಯಂಡ್ ಲಾಸ್ಟ್ ಯಾವುದು? ನಮ್ಮ ಅಫ್ಘಾನಿಸ್ತಾನ. ಅಫ್ಘಾನಿಸ್ತಾನ ಎಷ್ಟು ಕಿಲೋಮೀಟರ್ ಹೊಂದಿದೆ ಅಂದರೆ 80 ಕಿಲೋಮೀಟರ್ ಗಡಿಯನ್ನು ಹೊಂದ್ಕೊಂಡಿದೆ. ಸರ್ ಇಲ್ಲ ಸರ್, ಕೆಲವೊಬ್ಬರು 100 ಕಿಲೋಮೀಟರ್ ಅಂತ ಕೂಡ ಹೇಳಿದ್ದೀವಿ, ಮತ್ತು ಗೌರ್ಮೆಂಟ್ ವೆಬ್ಸೈಟಲ್ಲಿ 100 ಕಿಲೋಮೀಟರ್ ಅಂತ ಇದೆ. ಬಟ್ ನಿಮಗೆ ಕೆಲವೊಂದು ಗೌರ್ಮೆಂಟ್ ಬುಕ್ಸಲ್ಲಿ ನಿಮಗೆ 80 ಕಿಲೋಮೀಟರ್ ಇದೆ, ಗೌರ್ಮೆಂಟ್ ವೆಬ್ಸೈಟಲ್ಲಿ ನಿಮಗೆ 100 ಕಿಲೋಮೀಟರ್ ಕೊಟ್ಟಿದ್ದಾನೆ. ಸೊ ಇದರಲ್ಲಿ ನೀವು ಯಾವುದಾದ್ರೂ ಕೂಡ ಹಾಕಿ ನೀವು ಕ್ಲೇಮ್ ಮಾಡ್ಬೋದು. ಏನಾದರೂ ನಿಮಗೆ 80 ಹಾಕಿದಾಗ 100 ಆನ್ಸರ್ ಕೊಟ್ಟು 80 ತಪ್ಪು ಕೊಟ್ಟಿದ್ದ ಅಂದರೆ ನೀವು NCERT ಬುಕ್ ತೊಗೊಂಡು ಕ್ಲೇಮ್ ಮಾಡ್ಬೋದು, 1 ಮಾರ್ಕ್ಸ್, ಏನಿಲ್ಲ, ಪ್ರಾಬ್ಲಮ್ ಇಲ್ಲ, ಸರಿನಾ. ಎರಡು ಕೂಡ ನಿಮಗೆ ರೈಟ್ ಆಗುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ತೋಡಾ ಜನಾಂಗದ ಜನರು ಎಲ್ಲಿ ಕಂಡು ಬರುತ್ತಾರೆ ಅಂತ ಕೇಳಿದ್ದಾನೆ. ಇವಾಗ ತೋಡಾ ಬುಡಕಟ್ಟು ಯಾವ ಒಂದು ರಾಜ್ಯದಲ್ಲಿ ಕಂಡು ಬರುತ್ತೆ ಅಂತ ಸಿಂಪಲ್ ಆಗಿರೋ ಒಂದು ಪ್ರಶ್ನೆ. ಯಾವ ಒಂದು ರಾಜ್ಯದಲ್ಲಿ? ರಾಜಸ್ಥಾನದಲ್ಲಿ ಯಾರು ಕಂಡು ಬರ್ತಾರೆ? ಮೀನರು ಅಂತ ಕಂಡು ಬರ್ತಾರೆ. ಯಾವುದು? ಮೀನರು ಅಂತ, ಸರಿನಾ. ಈ ಮೀನರು ಅನ್ನೋದ ಒಂದು ಬುಡಕಟ್ಟು ಜನಾಂಗ ಎಲ್ಲಿ ಕಂಡು ಬರುತ್ತೆ ಅಂದರೆ ಈ ರಾಜಸ್ಥಾನದಲ್ಲಿ ಕಂಡು ಬರುತ್ತೆ. ಆ್ಯಂಡ್ ದೆನ್ ಅರುಣಾಚಲ್ ಪ್ರದೇಶ ಅಂತ ಕೊಟ್ಟಿದ್ದಾನೆ, ಸರಿನಾ. ಅದಾದ ನಂತರ ಮಧ್ಯಪ್ರದೇಶ ಅಂತ ಕೊಟ್ಟಿದ್ದಾನೆ. ಹಾಗೆ ತಮಿಳುನಾಡು ಅಂತ ಕೊಟ್ಟಿದ್ದಾನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಆಪ್ಷನ್ ಡಿ, ತಮಿಳುನಾಡು ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಯಾವುದು? ತೋಡಾ ಬುಡಕಟ್ಟು ಯಾವ ಒಂದು ರಾಜ್ಯದಲ್ಲಿ ಕಂಡುಬರುತ್ತೆ ಅಂದರೆ ಈ ತಮಿಳುನಾಡು ರಾಜ್ಯದಲ್ಲಿ ಕಂಡುಬರುತ್ತೆ. ಯಾವುದು? ತೋಡಾ ಬುಡಕಟ್ಟು. ನಿಮಗೆ ಇನ್ನೊಂದು ಹೇಳ್ತಾ ಇದ್ದೀನಿ, ಕನ್ಫ್ಯೂಷನ್ ಆಗ್ತಿದೆ ಅಂತ ಸಾಕಷ್ಟು ಸರಿ ಹೇಳಿದ್ದೀನಿ ನಾನು. ಇವಾಗ ತೋಡಾ ಬುಡಕಟ್ಟೇನೇ ಬೇರೆ, ಹಾಗೆ ತೋಡಾ ಒಂದು ಸಮರಕಲೆಯೇ ಬೇರೆ ಅಂತ. ಇವಾಗ ತೋಡಾ ಬುಡಕಟ್ಟು ಅಂದರೆ ತಮಿಳುನಾಡು ರಾಜ್ಯದಲ್ಲಿ ಕಂಡುಬರುತ್ತೆ. ಹಾಗೆ ಏನಾದರೂ ಇಲ್ಲಿ ಜನಾಂಗ, ಜನರು ಅಥವಾ ಬುಡಕಟ್ಟು ಅಂತ ಕೊಡಲಾರದೆ ಈ ತೋಡಾ ಅನ್ನುವ ಒಂದು ಸಮರಕಲೆ ಅಥವಾ ಇದೊಂದು ಯಾವುದು ಮಾರ್ಷಲ್ ಆರ್ಟ್ಸ್ ಅಂತ ನಿಮಗೆ ಏನಾದರೂ ಕೇಳಿದ್ರೆ, ಈ ತೋಡಾ ಅನ್ನುವ ಒಂದು ಮಾರ್ಷಲ್ ಆರ್ಟ್ಸ್ ಯಾವ ಒಂದು ರಾಜ್ಯದಲ್ಲಿ ಕಂಡುಬರುತ್ತೆ ಅಂತ ಕೇಳಿದ್ರೆ ಹಿಮಾಚಲ ಪ್ರದೇಶ ಅದಕ್ಕೆ ಉತ್ತರ ಆಗುತ್ತೆ, ಸರಿನಾ. ಕನ್ಫ್ಯೂಷನ್ ಆಗಬೇಡಿ, ಕೇಳಬಹುದು ನಿಮಗೆ. ಬಟ್ ಹಾಗಾದರೆ ತಮಿಳುನಾಡದ ಯಾಕಾಗಲ್ಲ ಸರ್? ತಮಿಳುನಾಡದಲ್ಲಿ ಒಂದು ಮಾರ್ಷಲ್ ಆರ್ಟ್ ಇದೆ. ಆ ಮಾರ್ಷಲ್ ಆರ್ಟ್ ಹೆಸರು ಏನು ಅಂದರೆ ಸಿಲಂಬಂ ಅಂತ ಕಂಡುಬರುತ್ತೆ. ಯಾವುದು? ಸಿಲಂಬಂ ಅಂತ. ಈ ಸಿಲಂಬಂ ಅನ್ನೋದು ನಿಮಗೆ ಎಲ್ಲಿ ಕಂಡುಬರುತ್ತೆ ಅಂದರೆ ಈ ಒಂದು ತಮಿಳುನಾಡು ರಾಜ್ಯದಲ್ಲಿ ಕಂಡುಬರ್ತಕ್ಕಂಥ ಒಂದು ಮಾರ್ಷಲ್ ಆರ್ಟ್ ಆಗಿದೆ, ಸಮರಕಲೆ ಆಗಿದೆ, ಸರಿನಾ. ತೋಡಾ ಅನ್ನುವ ಸಮರಕಲೆ ಎಲ್ಲಿ ಕಂಡುಬರುತ್ತೆ? ಹಿಮಾಚಲ ಪ್ರದೇಶದಲ್ಲಿ. ತೋಡಾ ಅನ್ನುವ ಬುಡಕಟ್ಟು ಎಲ್ಲಿ ಕಂಡುಬರುತ್ತೆ? ನಮ್ಮ ಒಂದು ತಮಿಳುನಾಡು ರಾಜ್ಯದಲ್ಲಿ ಕಂಡುಬರುತ್ತೆ, ಸರಿನಾ. ಇಫ್ ಏನಾದರೂ ತಮಿಳುನಾಡು ರಾಜ್ಯ ಕೊಟ್ಟಿರಲಿಲ್ಲ ಅಂದರೆ ಆನ್ಸರ್ ಏನಾಗಬಹುದು ಸರ್? ಕೇರಳ ಆಗುತ್ತೆ ಸರ್. ಇಫ್ ಏನಾದರೂ ಕೇರಳವೂ ಕೊಟ್ಟಿರಲಿಲ್ಲ ಅಂದರೆ ಏನಾಗುತ್ತಿತ್ತು? ಕರ್ನಾಟಕ ಆಗ್ತಿತ್ತು. ಯಾಕೆ ಅಂದರೆ ಈ ತೋಡಾ ಜನರು ಜಸ್ಟ್ ತಮಿಳುನಾಡು ರಾಜ್ಯದಲ್ಲಿ ಮಾತ್ರ ಅವರು ವಾಸ ಮಾಡ್ತಾ ಇಲ್ಲ, ಅವರು ನೀಲಗಿರಿ ಪರ್ವತಗಳಲ್ಲಿ ವಾಸ ಮಾಡ್ತಾ ಇದ್ದಾರೆ. ಮೀನ್ಸ್ ಈ ನೀಲಗಿರಿ ಪರ್ವತ ಈ 3 ರಾಜ್ಯಗಳಲ್ಲಿ, ಕರ್ನಾಟಕ, ಕೇರಳ ಮತ್ತು ತಮಿಳುನಾಡು 3 ರಾಜ್ಯಗಳಲ್ಲಿ ಹಂಚಿಕೆಯಾಗಿದೆ. ಸೊ ಅದಕ್ಕೆ ನಾವೇನಂತ ಹೇಳಬೇಕು? 3 ರಾಜ್ಯಗಳು ಅಂತ ಹೇಳಬೇಕಾಗತ್ತೆ, ಸರಿನಾ. ಇದು ಗೊತ್ತಿರಲಿ ನಿಮಗೆ, ಕೇಳಬಹುದು. ಆ್ಯಂಡ್ ದೆನ್ ಗೊಂಡ ಬುಡಕಟ್ಟು ಜನಾಂಗ ಅತಿ ಹೆಚ್ಚು ಯಾವ ಒಂದು ರಾಜ್ಯದಲ್ಲಿ ಕಂಡುಬರ್ತಾರೆ? ಗೊಂಡರು. ಆ ಗೊಂಡರು ಕಂಡುಬರೋದು ನಿಮಗೆ ಎಲ್ಲಿ ಅಂದರೆ ಇದೇ ಮಧ್ಯಪ್ರದೇಶದ ರಾಜ್ಯದಲ್ಲಿ. ಹಾಗೆ ಬಿಲ್ ಬುಡಕಟ್ಟು ಕೂಡ ಇದೇ ಮಧ್ಯಪ್ರದೇಶ ರಾಜ್ಯದಲ್ಲಿ. ಹಾಗೆ ಈ ಬಿಲ್ ಬುಡಕಟ್ಟನ್ನು ರಾಜ್ಯ ಕೇಳಿಲ್ಲ. ಯಾವುದು? ನಮ್ಮ ಸ್ಟೇಟ್ ಗೌರ್ಮೆಂಟ್ PC ಎಕ್ಸಾಮಲ್ಲಿ ರಾಜ್ಯ ಕೇಳಿಲ್ಲ. ಅಲ್ಲೇನು ಕೇಳಿದ್ದಾನೆ? ಜಿಲ್ಲೆ ಕೇಳಿದ್ದಾನೆ. ನಮ್ಮ ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಬಿಲ್ ಬುಡಕಟ್ಟು ಜನಾಂಗದವರು ಕಂಡುಬರ್ತಾರೆ ಅಂತ? ನಮ್ಮ ಪ್ರೀತಿಯ ಯಾವುದು? ಕಾರವಾರ, ಸರಿನಾ. ಸೊ ಈ ಕಾರವಾರ ಅಥವಾ ನಾವೇನಂತ ಹೇಳ್ತೀವಿ? ಉತ್ತರ ಕನ್ನಡ ಡಿಸ್ಟಿಕ್ ಅಂತ ಹೇಳ್ತೀವಿ. ಈ ಉತ್ತರ ಕನ್ನಡ ಡಿಸ್ಟಿಕ್ ಅಲ್ಲಿ ಈ ಬಿಲ್ಲರು ಅನ್ನೋ ಒಂದು ಬುಡಕಟ್ಟು ಜನಾಂಗದವರು ಕಂಡುಬರ್ತಾರೆ, ಸರಿನಾ. ಇದು ಗೊತ್ತಿರಲಿ ನಿಮಗೆ, ಕೇಳಬಹುದು. ಅಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ 4ನೇ ಪ್ರಶ್ನೆ, ಈ ದಿಲ್ವಾರಾ ದೇವಾಲಯಗಳು ಯಾವ ಧರ್ಮಕ್ಕೆ ಸಂಬಂಧಿಸಿವೆ ಅಂತ ಕೇಳಿದಾನೆ. ಸೊ ಅದು ದಲೈ ಲಾಮಾ ಆಗಿದೆ, ಅದು ಸ್ವಲ್ಪ ಟೈಪಿಂಗ್ ಮಿಸ್ಟೇಕ್ ಆಗಿದೆ. ಸೊ ದಿಲ್ವಾರಾ ದೇವಾಲಯಗಳು, ಈ ದಿಲ್ವಾರಾ ದೇವಾಲಯಗಳು ಯಾವ ಒಂದು ಧರ್ಮಕ್ಕೆ ಸಂಬಂಧಿಸಿದವೆ? ಹಿಂದೂ ಧರ್ಮ ಮತ್ತು ಜೈನ ಧರ್ಮ 2, ಬೌದ್ಧ ಧರ್ಮ ಮತ್ತು ಜೈನ ಧರ್ಮ ಅಂತ ಕೊಟ್ಟಿದ್ದಾನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂತ ಹೇಳ್ಬೋದಾ? ಯಾವುದಾಗುತ್ತೆ ಅಂದರೆ ಈ ದಿಲ್ವಾರಾ ದೇವಾಲಯಗಳು ಜೈನ ಧರ್ಮಕ್ಕೆ ಸಂಬಂಧಿಸಿದವೆ. ಓಕೆ, ಈ ದಿಲ್ವಾರಾ ದೇವಾಲಯಕ್ಕೆ ಹಾಗೆ ಹಿಂದೂ ಧರ್ಮಕ್ಕೆ ಯಾವುದೇ ಸಂಬಂಧವೇ ಇಲ್ಲ, ಸರಿನಾ. ಇದು ನಿಮ್ಗೆ ಗೊತ್ತಿರಲಿ, ಕೇಳಬಹುದು. ಸೊ ಈ ದಿಲ್ವಾರಾ ದೇವಾಲಯ ಎಲ್ಲಿ ಕಂಡುಬರುತ್ತೆ ಅಂದರೆ ರಾಜಸ್ಥಾನದಲ್ಲಿ ಕಂಡುಬರ್ತವೆ. ಯಾವುದು? ಈ ದಿಲ್ವಾರಾ ದೇವಾಲಯಗಳು. ಸೊ ಯಾವ ಒಂದು ಧರ್ಮಕ್ಕೆ ಸಂಬಂಧಿಸಿದವೆ ಅಂತ ಕೇಳಿದ್ರೆ ಜೈನ ಧರ್ಮಕ್ಕೆ ಸಂಬಂಧಿಸಿದಂತಹ ಒಂದು ದೇವಾಲಯಗಳಾಗಿದ್ದಾವೆ. ಸೊ ದೇವಾಲಯ ಅನ್ನೋ ವರ್ಡ್ ಯೂಸ್ ಮಾಡಿದ್ದೇನೆ ಸರ್, ಅದು ಹಿಂದೂ ಧರ್ಮಕ್ಕೆ ಬರ್ತದೆ ಅಲ್ಲ ಸರ್. ನಾವು ದೇವಾಲಯ ಅಂತ ಕೆಲವೊಂದ್ಸರಿ ನಾವು ಏನಂದ್ರೆ ಈ ಚರ್ಚ್ಗೂ ಕೂಡ ಏನು ಅಂದರೆ ದೇವಾಲಯ ಅಂತಾನೆ ಯೂಸ್ ಮಾಡಿರ್ತಾರೆ. ನೀವು ಕನ್ನಡ ಟ್ರಾನ್ಸ್ಲೇಟ್ ಮಾಡ್ಕೊಳ್ಳಿ, ಅದನ್ನ ದೇವಾಲಯ ಅಂತಾನೆ ಬರುತ್ತೆ, ಸರಿನಾ. ಸೊ ಸೇಂಟ್ ಮೇರಿಸ್ ದೇವಾಲಯ, ಸಂತ ಮೇರಿಸ್ ದೇವಾಲಯ ಅಂತ ನೀವು ಬೆಂಗಳೂರಲ್ಲಿ ಎಷ್ಟೋ ಕೂಡ ಓದಿರಬಹುದು ನೀವು, ಚರ್ಚ್ಗಳ ಮುಂದೆ ಎಲ್ಲವೂ ಕೂಡ, ಸರಿನಾ. ಸೊ ಅದಕ್ಕೆ ಏನು ದೇವಾಲಯ ಅನ್ನೋದು ಹಿಂದೂ ಧರ್ಮದ ವರ್ಡೇ ಆಗಿದೆ. ಅದಾದ ನಂತರ ನಮ್ಮ ಕನ್ನಡ ಮತ್ತು ನಮ್ಮ ಸಂಸ್ಕೃತ ವರ್ಡೇ ಆಗಿದ್ರು, ಬೇರೆ ಎಲ್ಲ ಭಾಷೆಗಳಲ್ಲೂ ಕೂಡ ಅದನ್ನ ಯೂಸ್ ಮಾಡ್ತಾ ಇದ್ದಾರೆ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ 5ನೇ ಪ್ರಶ್ನೆ, ಗಂಗಾ ಮತ್ತು ಬ್ರಹ್ಮಪುತ್ರ ನದಿಗಳ ಜಂಟಿ ಪ್ರವಾಹವನ್ನು ಏನೆಂದು ಕರೆಯುತ್ತಾರೆ ಅಂತ ಕೇಳಿದಾನೆ. ಇವಾಗ ಗಂಗಾ ಮತ್ತು ಬ್ರಹ್ಮಪುತ್ರ ನದಿಗಳ ಜಂಟಿ ಪ್ರವಾಹ ಅಂದರೆ ಏನು? ಇವಾಗ ಹಿಂಗೆ ಗಂಗಾ ನದಿ ಹರಿದು ಹೋಗುತ್ತೆ, ಹಿಂಗೆ ಬ್ರಹ್ಮಪುತ್ರ ನದಿ ಬಂದು ಸೇರುತ್ತೆ. 2 ನದಿಗಳು ಬಂದು ಸೇರಿದಾಗ ಮುಂದೆ ಇಲ್ಲಿ ಏನು ಹರಿತದಲ್ವಾ, ಈ ಒಂದು ನದಿಗೆ ಏನಂತ ಕರೀತಾರೆ ಅಂತ ಕೇಳಿದಾನೆ. ಸೊ ಸಿಂಪಲ್ ಆಗಿ ಏನಂತ ಕರೀತಾರೆ?
ಆಪ್ಷನ್ ಎ ಸ್ಯಾಂಗ್ಪೋ ಅಂತ ಕರೀತಾರೆ, ಆಪ್ಷನ್ ಬಿ ಮೇಘನಾ ಅಂತ ಕರೀತಾರೆ, ಹಾಗೆ ಆಪ್ಷನ್ ಸಿ ಏನಂತ ಕೊಟ್ಟಿದ್ದಾನೆ ಅಂದ್ರೆ ಯಮುನಾ ಅಂತ ಕರೀತಾರೆ, ಆಪ್ಷನ್ ಡಿ ಪದ್ಮ ಅಂತ ಕರೀತಾರೆ ಅಂತ ಕೊಟ್ಟಿದ್ದಾನೆ. ಸೊ ಇವಾಗ ಇಲ್ಲಿ ಗಂಗಾ ಹರಿತದೆ. ಏನು ಅಂದ್ರೆ ಈ ಗಂಗಾ ಹರಿತದೆ ಎಲ್ಲಿಂದ? ಈ ಗಂಗೋತ್ರಿಯಲ್ಲಿ ಹುಟ್ಟಿ ಈ ಗಂಗಾ ಅನ್ನೋದು ಹರ್ಕೊಂತ ಬಂದು ಇಲ್ಲಿ ಪಶ್ಚಿಮ ಬಂಗಾಳದ ಮುರ್ಷಿದಾಬಾದ್ ಅನ್ನೋ ಒಂದು ಊರು. ಆ ಮುರ್ಷಿದಾಬಾದಲ್ಲಿ ಈ ಗಂಗಾ ನದಿ 2 ಕವಲುಗಳಾಗಿ ಹರಿತದೆ. ಒಂದು ಕವಲಿನ ಹೆಸರು ಹುಗ್ಲಿ ಅಂತ ಕರೆದರೆ ಇನ್ನೊಂದು ಕವಲಿನ ಹೆಸರು ನಾವು ಪದ್ಮ ಅಂತ ಕರಿತೀವಿ. ಯಾವುದು? ಪದ್ಮ ಅಂತ. ಸರಿನಾ? ಇಲ್ಲಿ ಯಾವುದು? ಬ್ರಹ್ಮಪುತ್ರ ನದಿ. ಈ ಬ್ರಹ್ಮಪುತ್ರ ನದಿ ನಮ್ಮ ಭಾರತದಲ್ಲಿ ಬ್ರಹ್ಮಪುತ್ರ ಅಂತ ಕರೆಸಿಕೊಂಡು ಹರಿತಕ್ಕಂಥ ಒಂದು ನದಿ. ಮುಂದೆ ಇಲ್ಲಿ ತಿಸ್ತಾ ನದಿ ಸೇರಿದಾಗ, ಈ ತಿಸ್ತಾ ಅನ್ನೋ ಒಂದು ನದಿ ಬಂದು ಸೇರ್ತದೆ. ಅಲ್ಲಿ ತಿಸ್ತಾ ನದಿ ಸೇರಿದಾಗ ಅದ್ರ ಹೆಸರು ಏನಾಗುತ್ತೆ ಅಂದ್ರೆ ಜಮುನಾ ಆಗುತ್ತೆ. ಸರಿನಾ? ಜಮುನಾ. ಸೊ ಇವಾಗ ಜಮುನಾ ಅಂದ್ರೆ ಯಾರು? ಬ್ರಹ್ಮಪುತ್ರ. ಪದ್ಮ ಅಂದ್ರೆ ಯಾರು? ನಿಮಗೆ ಈ ಗಂಗಾ. ಸರಿನಾ? ಈ ಪದ್ಮ ಮತ್ತು ಜಮುನಾ ಇಬ್ರು ಸೇರಿದಾಗ ಯಾರು ಕ್ರಿಯೇಟ್ ಆಗ್ತಾರೆ ಅಂದ್ರೆ ಮೇಘನಾ ಕ್ರಿಯೇಟ್ ಆಗ್ತಾಳೆ. ಓಕೆ, ಈ ಮೇಘನಾ ಅನ್ನೋದು ಕ್ರಿಯೇಟ್ ಆಗುತ್ತೆ, ಮೇಘನಾ ನದಿ. ಸೊ ಅದಕ್ಕೆ ಡೈರೆಕ್ಟ್ ಆಗಿ ನಿಮಗೆ ಆನ್ಸರ್ ಏನು ಕೊಟ್ಟಿದ್ದಾನೆ ಅಂದ್ರೆ ಮೇಘನಾ ಅಂತ ಕೊಟ್ಟಿದ್ದಾನೆ. ಸೊ ಇವಾಗ ನಿಮಗೆ ಗಂಗಾ ಮತ್ತು ಬ್ರಹ್ಮಪುತ್ರ ನದಿಗಳ ಜಂಟಿ ಪ್ರವಾಹವನ್ನು ಕೂಡ ನಾವು ಮೇಘನಾ ಅಂತಾನೆ ಕರಿತೀವಿ, ಅಥವಾ ಪದ್ಮ ಮತ್ತು ಜಮುನಾ ಅಂತ ಕರೆದ್ರೂ ಕೂಡ ನಿಮಗೆ ಮೇಘನಾ ಅಂತಾನೆ ಬರುತ್ತೆ. ಯಾಕಂದ್ರೆ ಈ ಗಂಗಾದ ಹೆಸರು ಪದ್ಮವಾಗಿದೆ, ಹಾಗೆ ಬ್ರಹ್ಮಪುತ್ರದ ಹೆಸರು ನಿಮಗೆ ಜಮುನಾ ಅಂತ ಕಂಡುಬರುತ್ತೆ. ಎಲ್ಲಿ? ಬಾಂಗ್ಲಾದೇಶದಲ್ಲಿ. ಬಟ್ ಸ್ಯಾಂಗ್ಪೋ ಅಂತ ಎಲ್ಲಿ ಕರೀತಾರೆ? ಸ್ಯಾಂಗ್ಪೋ ಅಂತ ಈ ಬ್ರಹ್ಮಪುತ್ರ ನದಿಗೆ ಟಿಬೇಟ್ ಅಲ್ಲಿ ಕರೀತಾರೆ. ಯಾವುದನ್ನ? ಈ ಸ್ಯಾಂಗ್ಪೋ ಅಂತ ಬ್ರಹ್ಮಪುತ್ರ ನದಿಗೆ ಟಿಬೇಟ್ ಅಲ್ಲಿ ಕರೀತಾರೆ. ಸೊ ಅದು ನಿಮಗೆ ಗೊತ್ತಿರಲಿ. ಸರ್ ಲೋಹಿತ್ ಅಂತ ಕೂಡ ಕರೀತಾರೆ ಸರ್, ಕೆಲವೊಂದ್ ಕಡೆ ಓದಿದ್ದೀನಿ ನಾನು. ಈ ಬ್ರಹ್ಮಪುತ್ರ ನದಿಗೆ ನಮ್ಮ ಭಾರತದಲ್ಲಿ ಲೋಹಿತ್ ಅಂತ ಕರೀತಾರೆ ಸರ್, ಬ್ರಹ್ಮಪುತ್ರ ಅಲ್ಲ. ಹೌದು ಸರ್, ಓದಿರ್ತೀರಾ. ಯಾಕೆ ಅಂದ್ರೆ ಈ ಅಸ್ಸಾಮಲ್ಲಿ ಬ್ರಹ್ಮಪುತ್ರ ನದಿಯನ್ನ ಲೋಹಿತ್ ಅಂತಾನೆ ಕರೀತಾರೆ ನಾರ್ಮಲಿ. ಓಕೆ, ಬ್ರಹ್ಮಪುತ್ರ ಅಂತ ಅಲ್ಲಿ ಯೂಸ್ ಮಾಡಲ್ಲ. ಬಟ್ ನಾರ್ಮಲಿ ಏನು ಅಂದ್ರೆ ಅಲ್ಲಿ ಲೋಹಿತ್ ನದಿ ಅಂತ ಯೂಸ್ ಮಾಡ್ತಾರೆ. ಸೊ ಅದು ಕೊಟ್ಟರೆ ನಿಮ್ಗೆ ಅದು ರೈಟ್ ಆಗುತ್ತೆ, ಅಥವಾ ನೀವು ಬ್ರಹ್ಮಪುತ್ರ ಕೊಟ್ಟರೆ ಬ್ರಹ್ಮಪುತ್ರ ರೈಟ್ ಆಗುತ್ತೆ. ಬಟ್ ಇದನ್ನ ನೆನ್ಪಿಟ್ಕೊಳ್ಳಿ, ಯಾವುದು? ಈ ಪದ್ಮ ಮತ್ತು ಜಮುನಾ ಅನ್ನೋದು ನಿಮಗೆ ಆಲ್ವೇಸ್ ಬಾಂಗ್ಲಾದೇಶದಲ್ಲೇ ಕರೀತಾರೆ ಅನ್ನೋದು. ಸರಿನಾ? ಇದು ಗೊತ್ತಿರ ನಿಮಗೆ ಕೇಳಬಹುದು. ಹಾಗೆ ಈ ಗಂಗಾ ನದಿಯ ಅತ್ಯಂತ ದೊಡ್ಡವಾದ ಅಥವಾ ಅತ್ಯಂತ ಉದ್ದವಾದ ಒಂದು ಉಪನದಿ ಯಾವುದು ಅಂತ ಕೇಳಿದ್ರೆ ನಿಮಗೆ ಯಮುನಾ ನದಿ ಬರುತ್ತೆ. ಸರಿನಾ? ಇದು ಗೊತ್ತಿರ ನಿಮಗೆ ಕೇಳಬಹುದು. ಅಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದ್ರೆ ಸೆಂಟ್ರಲ್ ಬೋರ್ಡ್ ಆಫ್ ಫಿಲ್ಮ್ ಸರ್ಟಿಫಿಕೇಶನ್ ಭಾರತ ಸರ್ಕಾರದ ಯಾವ ಸಚಿವಾಲಯದ ಅಡಿಯಲ್ಲಿ ಬರುತ್ತದೆ ಅಂತ ಕೇಳಿದಾನೆ. ಇವಾಗ ಫಿಲ್ಮ್ಗೆಲ್ಲ ಸರ್ಟಿಫಿಕೇಟ್ ಕೊಡ್ತಾರೆ ಗೊತ್ತಾ? ಸೊ ಸೆನ್ಸಾರ್ ಸರ್ಟಿಫಿಕೇಟ್ ಎಲ್ಲವೂ ಕೂಡ. ಸೊ ಅದು ಯಾವ ಒಂದು ಸಚಿವಾಲಯ ನೀಡ್ತದೆ ಅಂತ ಕೇಳಿದಾನೆ. ಆಪ್ಷನ್ ಏನು ಕೊಟ್ಟಿದ್ದಾನೆ? ಮಾನವ ಸಂಪನ್ಮೂಲ ಅಭಿವೃದ್ಧಿ ಸಚಿವಾಲಯ, ಆಪ್ಷನ್ ಬಿ ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯ, ಹಾಗೆ ಆಪ್ಷನ್ ಸಿ ಏನು ಕೊಟ್ಟಿದ್ದಾನೆ ಅಂದ್ರೆ ಸಂಸ್ಕೃತಿ ಮತ್ತು ಪ್ರವಾಸೋದ್ಯಮ. ಇದು ಆಗಲ್ಲ. ಸೊ ಡೈರೆಕ್ಟ್ ಆನ್ಸರ್ ಶೋ ಆಯ್ತಲ್ಲಿ. ಯಾವುದು ಅಂದ್ರೆ ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯ ಅಂತ ಬರುತ್ತೆ. ಸರಿನಾ? ಸೊ ಈ ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯ ಈ ಸೆಂಟ್ರಲ್ ಬೋರ್ಡ್ ಆಫ್ ಫಿಲ್ಮ್ ಸರ್ಟಿಫಿಕೇಶನ್ ಕೊಡುತ್ತೆ. ಓಕೆ, ಇವಾಗ ಫಿಲ್ಮ್ಗಳಿಗೆ ಯು ಸರ್ಟಿಫಿಕೇಟು, ಎ ಸರ್ಟಿಫಿಕೇಟು, UI ಸರ್ಟಿಫಿಕೇಟು. ಮೊನ್ನೆ UI ಫಿಲ್ಮ್ ನೋಡಿರ್ಬೋದು ನೀವು, UI ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಅದಕ್ಕೆ. ಸರಿನಾ? ಸೊ ಅದು ನಿಜವಾಗಿದೆಯೋ ಫೇಕ್ ಇದೆಯೋ ಗೊತ್ತಿಲ್ಲ, ಬಟ್ ಅದನ್ನ ತೋರಿಸಿರೋದು ಮಾತ್ರ UI ಸರ್ಟಿಫಿಕೇಟ್ ಅಂತ. ಸೊ ಆ ರೀತಿಯ ಸರ್ಟಿಫಿಕೇಟ್ಗಳನ್ನು ಯಾರು ಕೊಡ್ತಾರೆ ಅಂತ ಕೇಳಿದ್ರೆ ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯ ಅಂತ ನಾವು ಹೇಳ್ಬೋದು. ಸರಿನಾ? ಸೊ ಇವಾಗ ಯು ಮತ್ತೆ ಎ ಅಂದ್ರೆ ಏನು? ಯು ಸರ್ಟಿಫಿಕೇಟ್ ಅಂದ್ರೆ ಏನು? ಎ ಸರ್ಟಿಫಿಕೇಟ್ ಅಂದ್ರೆ ಏನು ಹೇಳ್ಬೋದಾ? ಇವು ಅಂದರೆ ಇವಾಗ ಫ್ಯಾಮಿಲಿ ಎಲ್ಲವೂ ಕೂಡ ಕುಂತ್ಕೊಂಡು ನೋಡ್ಬೋದು ಆ ಫಿಲ್ಮ್ಗಳನ್ನು. ಓಕೆ, ಮೀನ್ಸ್ ಲಾಯಕ್ ಆಗಿರ್ತವೆ. ಪಕ್ಕದಲ್ಲಿ ನೀವು ಅಪ್ಪ ಅಮ್ಮನ ಕುಂತ್ಕೊಂಡು ನೀವು ನೋಡಿದ್ರೂ ಕೂಡ ಅವ್ರು ನಿಮ್ಗೆ ಕಪಾಳಿ ಕುಂತ್ ಕೊಡಲ್ಲ. ಓಕೆ, ಸೊ ಆ ರೀತಿಯ ಚೆನ್ನಾಗಿರೋದು ಯಜಮಾನ ಫಿಲ್ಮು, ಲೈಕ್ ಸೂರ್ಯವಂಶ ಫಿಲ್ಮು. ಸೊ ಆ ರೀತಿಯ ಫಿಲ್ಮ್ಗಳಿರ್ತವೆ. ಸರಿನಾ? ಸೊ ಈ ಎ ಅಂದರೆ ಅಡಲ್ಟ್ ಫಿಲ್ಮ್ಗಳು ಅಂತ. ಕಲದ್ರಲ್ಲಿ ಏನಂದರೆ ಕೆಲವೊಂದು ಬೈಗಳಗಳಿರ್ಬೋದು, ಅಥವಾ ಇದರ ಮರ್ಡರ್ಗಳು, ಮತ್ತು ರಕ್ತ, ಕೊಲೆ, ಮತ್ತು ಮದ್ಯಪಾನ, ಧೂಮಪಾನ, ಈ ರೀತಿ ಎಲ್ಲ ಒಂದು ಇದ್ರೇನೋ ಕೆಟ್ಟದಾದ ಕೃತ್ಯಗಳನ್ನೆಲ್ಲವೂ ಕೂಡ ಮಾಡ್ತಾ ಇರ್ತಾರೆ. ಸೊ ಅದಕ್ಕೆ ನಾವು ಅದನ್ನ ಏನಂತ ಹೇಳ್ತೀವಿ? ಎ ಸರ್ಟಿಫಿಕೇಟ್ ಫಿಲ್ಮ್ಗಳ ಅಂತ ನಾವು ಹೇಳ್ತೀವಿ. ಸರಿನಾ? ಸೊ ಈ ರೀತಿಯ ಎ ಸರ್ಟಿಫಿಕೇಟ್ ಮತ್ತು ಯು ಸರ್ಟಿಫಿಕೇಟ್ ಅಂತ ಫಿಲ್ಮ್ಗಳಲ್ಲಿ ನಿಮಗೆ ಸರ್ಟಿಫಿಕೇಶನ್ ಕೊಡ್ತಾರೆ. ಯಾರು? ಸೆನ್ಸಾರ್ ಡಿಪಾರ್ಟ್ಮೆಂಟ್ದವರು. ಓಕೆ, ಸೆನ್ಸಾರ್ ಅವರು ಕೊಡ್ತಾರೆ ಇದನ್ನೆಲ್ಲವೂ ಕೂಡ. ಸೊ ಸೆನ್ಸಾರ್ ಅವರು ಆಲ್ವೇಸ್ ಫಿಲ್ಮ್ಗಳನ್ನು ನೋಡ್ತಾರೆ. ಈ ಫಿಲ್ಮ್ ಅನ್ನು ಏನು ರಿಲೀಸ್ ಆಗುತ್ತೆ ಅಲ್ವಾ, ರಿಲೀಸ್ ಆಗೋಕ್ಕಿಂತ ಮುಂಚೆ ಸೆನ್ಸಾರ್ ಬೋರ್ಡ್ದವರು ನೋಡಿ ಅವರಿಗೆ ಸರ್ಟಿಫಿಕೇಟ್ ಕೊಡ್ತಾರೆ. ಸರಿನಾ? ಸೊ ಅಲ್ಲೇ ಲೀಕೇಜ್ ಆಗೋದು ಚಾನ್ಸಸ್ ಇರುತ್ತೆ, ಪೈರಸಿ ಆಗೋದು. ಸರಿಯಾ? ಇದು ಗೊತ್ತಿರಲಿ ನಿಮಗೆ ಕೇಳಬಹುದು ಮುಂದೆ. ಅಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದ್ರೆ ಭಾರತದ 4 ಮೂಲೆಗಳಲ್ಲಿ 4 ಮಠಗಳನ್ನು ಸ್ಥಾಪಿಸಿದವರು ಯಾರು ಅಂತ ಕೇಳಿದ್ದಾರೆ. ಯಾರು ಸ್ಥಾಪನೆ ಮಾಡಿದ್ರು 4 ಮೂಲೆಗಳಲ್ಲಿ 4 ಮಠಗಳನ್ನ? ಏನ್ 4 ಮೂಲೆಯಲ್ಲಿ ಸ್ಟಾರ್ಟ್ ಮಾಡಿದ್ರು ಸರ್ ಅವರು? ಚೆನ್ನಾಗಿರೋ ಒಂದು ನಡು ಒಂದು ಹೊಲದಲ್ಲಿ, ತೋಟದಲ್ಲಿ ಎಲ್ಲೋ ಒಂದು ಮಾಡಬಹುದಾಗಿತ್ತಲ್ಲ. ಮೂಲೆಯಲ್ಲಿ ಮೀನ್ಸ್ 4 ದಿಕ್ಕುಗಳಲ್ಲಿ. ಯಾವುದು? ಪೂರ್ವಕ್ಕೆ. ಸರಿನಾ? ಪೂರ್ವಕ್ಕೆ, ಹಾಗೆ ಪಶ್ಚಿಮಕ್ಕೆ, ಹಾಗೆ ಉತ್ತರಕ್ಕೆ, ಹಾಗೆ ದಕ್ಷಿಣಕ್ಕೆ 4 ದಿಕ್ಕುಗಳಲ್ಲಿ 4 ಮಠಗಳನ್ನು ಸ್ಟಾರ್ಟ್ ಮಾಡಿದ್ದಾರೆ. ಆ ಸ್ಟಾರ್ಟ್ ಮಾಡಿದವರು ಯಾರು ಅಂತ ಕೇಳಿದಾನೆ. ಯಾರು ಸ್ಟಾರ್ಟ್ ಮಾಡಿದ್ದಾರೆ ಅಂದ್ರೆ ಈ ಶಂಕರಾಚಾರ್ಯರು ಸ್ಟಾರ್ಟ್ ಮಾಡ್ತಾರೆ. ಓಕೆ, ಸೊ ಈ ಶಂಕರಾಚಾರ್ಯರು ಏನಿದ್ದಾರೆ ಅಲ್ವಾ, ಇವರು 4 ದಿಕ್ಕುಗಳಲ್ಲಿ 4 ಮಠಗಳನ್ನು ಸ್ಟಾರ್ಟ್ ಮಾಡ್ತಾರೆ. ಆ 4 ದಿಕ್ಕುಗಳಲ್ಲಿ 4 ಮಠಗಳಲ್ಲಿ ಒಂದು ಫೇಮಸ್ ಆಗಿರೋ ಮಠ ಯಾವುದು ಅಂದ್ರೆ ಈ ಶೃಂಗೇರಿಯ ಶಾರದಾಂಬ ಪೀಠ. ಈ ಶೃಂಗೇರಿಯ ಶಾರದಾಂಬ ಪೀಠ ಏನಿದೆ ಅಲ್ವಾ, ಮೊಟ್ಟ ಮೊದಲನೇದಾಗಿ ಅಥವಾ ದಕ್ಷಿಣ ಭಾರತದಲ್ಲಿ ಸ್ಟಾರ್ಟ್ ಮಾಡಿರ್ತಕ್ಕಂತಹ ಒಂದು ಮಠವಾಗಿದೆ. ಯಾರಿಂದ? ಈ ಶಂಕರಾಚಾರ್ಯರಿಂದ. ಸರಿಯಾದ ಗೊತ್ತಿಲ್ಲ ನಿಮಗೆ ಕೇಳಬಹುದು. ಅಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದ್ರೆ ಸರ್ವೆಂಟ್ಸ್ ಆಫ್ ಇಂಡಿಯಾ ಸೊಸೈಟಿಯನ್ನು ಸ್ಥಾಪಿಸಿದವರು ಯಾರು ಅಂತ ಕೇಳಿದ್ದಾರೆ. ಸರ್ವೆಂಟ್ಸ್ ಆಫ್ ಇಂಡಿಯಾ ಸೊಸೈಟಿಯನ್ನು ಸ್ಥಾಪನೆ ಮಾಡಿದವರು ಯಾರು? ಇವಾಗ ಲಾರ್ಡ್ ಕರ್ಜನನ್ನ ಭಾರತದ
ಔರಂಗಜೇಬ ಅಂತ ಕರೆದವ್ರು ಯಾರು? ಸೇಮ್ ಎರಡು ಕೂಡ ಒಂದೇ ಉತ್ತರ. ಯಾವುದು? ಗೋಪಾಲಕೃಷ್ಣ ಗೋಖಲೆ ಅಥವಾ ನಿಮ್ಮ ಮಹಾತ್ಮ ಗಾಂಧೀಜಿಯವರ ಗುರುಗಳಾದಂತಹ ಗೋಪಾಲಕೃಷ್ಣ ಗೋಖಲೆ ಅವರು ಸರ್ವೆಂಟ್ಸ್ ಆಫ್ ಇಂಡಿಯಾ ಎಂಬ ಒಂದು ಸೊಸೈಟಿಯನ್ನು ಸ್ಥಾಪನೆ ಮಾಡಿರ್ತಾರೆ, ಸರಿನಾ? ಸೊ ಹಾಗೆ ಇಲ್ಲಿ ಒಬ್ರು ಸರ್ವೆಂಟ್ಸ್ಗಳು ಇರ್ತಾರೆ, ಗೊತ್ತಾ? ಮೀನ್ಸ್ ಈ ಸರ್ವೆಂಟ್ಸ್ ಆಫ್ ಇಂಡಿಯಾ ಅಂದರೆ ಅದರಲ್ಲಿ ವರ್ಕ್ ಮಾಡೋರು ಎಲ್ಲರೂ ಕೂಡ ನಾವು ಸರ್ವೆಂಟ್ಸ್ ಅಂತ ಕರಿತೀವಿ. ಓಕೆ, ಮೀನ್ಸ್ ಅವರೇ ಹೇಳಿರೋದು ಇದು. ಯಾರು? ಗೋಪಾಲಕೃಷ್ಣ ಗೋಖಲೆ ಅವರು. ಅವ್ರಿಗೆಲ್ಲರಿಗೂ ಕೂಡ ಫ್ರೀಯಾಗಿ ವರ್ಕ್ ಮಾಡ್ತಾ ಇದ್ರು, ಅವರು ವರ್ಕ್ ಮಾಡ್ತಾ ಇದ್ರು. ಬಟ್ ಅವ್ರ ಮನೆಯವ್ರಿಗೆ ಏನಾದರೂ ತಿಲ್ಲಕ್ಕೆ ಉಳಕ್ ಬೇಕಲ್ವಾ? ಇವಾಗ ಮನೆಯಲ್ಲಿ ಒಬ್ಬನೇ ಮಗ ಇದ್ದಾನೆ, ಸೊ ದೇಶ ಸೇವೆ, ಹಂಗ್ ಸೇವೆ, ಹಿಂಗ್ ಸೇವೆ ಅಂತ ಅವನು ದೇಶಕ್ಕೆ ಅವನು ಅಲ್ದಾಡ್ತಾ ಇದ್ರೆ ಮನೆಯಲ್ಲಿ ಊಟ ಗೀಟಕ್ಕೆ ಬೇಕಲ್ವಾ? ಸೊ ಅದಕ್ಕೆ ಈ ಗೋಪಾಲಕೃಷ್ಣ ಗೋಖಲೆ ಅವರು ಫಾರ್ ದ ಫಸ್ಟ್ ಟೈಮ್ ಇವ್ರು ಇನಿಷಿಯೇಟ್ ಏನು ತಗೋತಾರೆ ಗೊತ್ತಾ? ಒಳ್ಳೆ ಒಂದು ಇನಿಷಿಯೇಟಿವ್ ತಗೋತಾರೆ. ಇವ್ರಿಗೆಲ್ಲರಿಗೂ ಕೂಡ ನಾವು ಪಗಾರ ಕೊಡೋಣ ಅಥವಾ ಒಂದು ಸೇವಾಧನ ಕೊಡೋಣ ಅಂತ ತೀರ್ಮಾನ ಮಾಡ್ತಾರೆ. ಯಾರು? ಗೋಪಾಲಕೃಷ್ಣ ಗೋಖಲೆ ಅವರು. ನೆನ್ಪಿಟ್ಕೊಳ್ಳಿ, ಕೇಳ್ಬೋದು ನಿಮಗೆ. ಹಾಗೆ ಈ ಗೋಪಾಲಕೃಷ್ಣ ಗೋಖಲೆ ಅವರು ಸ್ಟಾರ್ಟ್ ಮಾಡಿರ್ತಕ್ಕಂಥ ಸರ್ವೆಂಟ್ಸ್ ಆಫ್ ಇಂಡಿಯಾ ಸೊಸೈಟಿಯಲ್ಲಿ ಕರ್ನಾಟಕದ ಯಾವ ವ್ಯಕ್ತಿ ಮೊದಲ ಬಾರಿಗೆ ಅಲ್ಲಿ ರಿಜಿಸ್ಟ್ರೇಷನ್ನ ಮಾಡಿಕೊಂಡ್ರು, ತಾನು ಕೂಡ ಒಬ್ಬ ಮೆಂಬರ್ ಆಗ್ತೀನಿ ಅಂತ ಹೇಳ್ಬೋದಾ? ಹರ್ಡೇಕರ್ ಮಂಜಪ್ಪನ ಅಥವಾ NS ಹರ್ಡೇಕರ? ಎರಡರಲ್ಲಿ ಒಂದು ಸರಿಯಾದ ಉತ್ತರ ಆಗಿದೆ. ಯಾವುದು ಅಂತ ನೀವು ಕಮೆಂಟ್ ಮಾಡಿ. ಓಕೆ, ಇಂಪಾರ್ಟೆಂಟ್ ಇದೆ, ಕೇಳಿದಾನೆ ಈ ಪ್ರಶ್ನೆನ, ಸರಿನಾ? ಇದು ಗೊತ್ತಿರಬೇಕು, ಕೇಳಬಹುದು. ಆ್ಯಂಡ್ ದೆನ್ ಬಾಲ್ ಗಂಗಾಧರ್ ತಿಲಕ್, ಇವರು ಕೂಡ ಇಂಪಾರ್ಟೆಂಟ್ ಆಗ್ತಾರೆ. ಈ ಬಾಲ್ ಗಂಗಾಧರ್ ತಿಲಕ್ ಅವರು ಈ ಗಣೇಶ ಉತ್ಸವವನ್ನು ಸ್ಟಾರ್ಟ್ ಮಾಡ್ತಾರೆ. ಎಷ್ಟರಲ್ಲಿ? 1893ರಲ್ಲಿ ಗಣೇಶ ಉತ್ಸವವನ್ನು ಸ್ಟಾರ್ಟ್ ಮಾಡ್ತಾರೆ. ಹಾಗೆ ಕೇಸರಿ ಮತ್ತು ಮರಾಠಿ ಅನ್ನುವ 2 ಪುಸ್ತಕಗಳನ್ನು ಬರೀತಾರೆ. ಯಾರು? ಇದೇ ಬಾಲ್ ಗಂಗಾಧರ್ ತಿಲಕ್ ಅವರು, ಸರಿನಾ? ಇದು ಗೊತ್ತಿರೋ ನಿಮಗೆ ಕೇಳಬಹುದು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಹಾಗೆ ದೇಶಬಂಧು ಅಂತ ಯಾರನ್ನ ಕರಿತೀವಿ ನಾವು? ಚಿತ್ತರಂಜನ್ ದಾಸ್ ಅವರನ್ನು ನಾವು ದೇಶಬಂಧು ಅಂತ ಕರಿತೀವಿ, ಸರಿನಾ? ಇದು ಗೊತ್ತಿರೋ ನಿಮಗೆ ಕೇಳಬಹುದು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಮಣ್ಣಿನ ಸವತಕ್ಕೆ ಕಾರಣವೇನು ಅಂತ ಕೇಳಿದಾನೆ. ಏನು ಮಣ್ಣಿನ ಸವತಕ್ಕೆ ಕಾರಣವಾಗಿದೆ? ವೇಗದ ನಗರೀಕರಣ, ಮರಗಳನ್ನು ಕಡಿಯುವುದು, ಪ್ರಾಣಿಗಳಿಂದ ಅತಿಯಾದ ಮೇಯುವಿಕೆ, ಮೇಲಿನ ಎಲ್ಲ ಅಂಶಗಳು. ಆಪ್ಷನ್ ಡಿ, ಮೇಲಿನ ಎಲ್ಲ ಅಂಶಗಳು. ಮಣ್ಣಿನ ಸವಿತಕ್ಕೆ ಕಾರಣಗಳು ಇವೆಲ್ಲವೂ ಕೂಡ ಬರ್ತವೆ. ಏನಿಲ್ಲ, ಇದು ಸಿಂಪಲ್ ಆಗಿ ನೀವು ನೋಡೇ ಕೂಡ ಆನ್ಸರ್ ಮಾಡ್ಬೋದು. ಮ್ಯಾಕ್ಸಿಮಮ್ ಏನು ಇರುತ್ತೆ ಗೊತ್ತಾ? ಏನಾದರೂ ಆಪ್ಷನ್ ಡಿನಲ್ಲಿ ಮೇಲಿನ ಎಲ್ಲವೂ ಇದ್ದರೆ 90% ಮೇಲಿನ ಎಲ್ಲವೂ ಸರಿಯಾದ ಉತ್ತರ ಆಗಿರುತ್ತೆ. ಮೇಲಿನ ಯಾವುದು ಅಲ್ಲ ಇತ್ತು ಅಂದರೆ 90% ಮೇಲಿನ ಯಾವುದು ಅಲ್ಲ ಅಂತ ಇರುತ್ತೆ. ಆಲ್ ಆಫ್ ದಿ ಅಬವ್ ಅಥವಾ ನನ್ ಆಫ್ ದೀಸ್, ಇದೇ ಆನ್ಸರ್ ಆಗಿರುತ್ತೆ ಮ್ಯಾಕ್ಸಿಮಮ್. ಒಂದು 90% ಎಲ್ಲೋ ಒಂದು 10% ನಮ್ಮ ಲಕ್ ಸರಿಯಾಗಿರಲಿಲ್ಲ ಅಂದರೆ ಬೇರೆ ಆನ್ಸರ್ ಆಗಿರ್ಬೋದು, ಸರಿನಾ? ಬಟ್ ಅದೇ ಆನ್ಸರ್ ಇದ್ದರೆ ನಿಮ್ಗೆ ಜಾಸ್ತಿ ಟೈಮ್ ಇರುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, LOCಯ ವಿಸ್ತೃತ ರೂಪವೇನು ಅಂತ ಕೇಳಿದಾನೆ. ಏನು? LOC, ಲೈನ್ ಆಫ್ ಕಂಟ್ರೋಲ್ ಅನ್ನೋದು. ಸಾರಿ, ಓಕೆ, ಲೈನ್ ಆಫ್ ಕಂಟ್ರೋಲ್. ಇದರ ಫುಲ್ ಫಾರ್ಮ್ ಏನು ಅಂದರೆ ಲೈನ್ ಆಫ್ ಕಂಟ್ರೋಲ್ ಅಂತ ಬರುತ್ತೆ. ಯಾವುದು? ಈ LOC ಇದು. ಹಾಗೆ LAC ಅಂತ ಬರುತ್ತೆ ಇನ್ನೊಂದು ಕೂಡ. ಈ LAC ಅಂದರೆ ಏನು ಅಂದರೆ ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್ ಅಂತ. ಓಕೆ, LAC ಅಂದರೆ ಏನು ಅಂದರೆ ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್. ಈ LOC ಯಾವ 2 ದೇಶಗಳ ಮಧ್ಯೆ ಕಂಡುಬರುತ್ತೆ? LOC ಅನ್ನೋದು ಇಂಡಿಯಾ ಮತ್ತು ಪಾಕಿಸ್ತಾನಗಳ ಮಧ್ಯೆ ಕಂಡುಬರುತ್ತೆ. ಯಾವುದು? LOC ಅನ್ನೋದು. ಹಾಗೆ LAC ಅನ್ನೋದು ಯಾವ ಒಂದು ದೇಶಗಳ ನಡುವೆ ಕಂಡುಬರುತ್ತೆ? ಇದು ಇಂಡಿಯಾ ಮತ್ತು ಚೀನಾದ ಮಧ್ಯೆ ಕಂಡುಬರ್ತಕ್ಕಂತಹ ಒಂದು ರೇಖೆಯಾಗಿದೆ. ಯಾವುದು? LAC ಅನ್ನೋದು ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್ ಅನ್ನೋದು, ಸರಿನಾ? 2 ನೆನ್ಪಿಟ್ಕೊಳ್ಳಿ, ಕನ್ಫ್ಯೂಷನ್ ಆಗ್ಬೋದು ಬೇಡ. ಓ ಅನ್ನೋದು ನಿಮಗೆ ಎಡಕ್ಕೆ ಬರುತ್ತೆ, ಮೀನ್ಸ್ ಪಾಕಿಸ್ತಾನದವ್ರ ಜೊತೆ ಬರುತ್ತೆ. ಎ ಅನ್ನೋದು ನಿಮಗೆ ಬಲಕ್ಕೆ ಬರುತ್ತೆ, ಚೀನಾದವ್ರ ಜೊತೆ ಗಡಿಯನ್ನು ಹಂಚ್ಕೊಂಡಿದೆ. ಗೊತ್ತಿರಲಿ, ನಿಮಗೆ ಕೇಳಬಹುದು. ಆ್ಯಂಡ್ ದೆನ್ ನೆಕ್ಸ್ಟ್ 11ನೇ ಪ್ರಶ್ನೆ ಏನಿದೆ ಅಂದರೆ, ಪ್ರದೀಪ್ ಕುಮಾರ್ ಬ್ಯಾನರ್ಜಿ ಯಾವ ಕ್ರೀಡೆಗೆ ಸಂಬಂಧಿಸಿದ್ದಾರೆ ಅಂತ ಕೇಳಿದ್ದಾರೆ. ಯಾರು? ಪ್ರದೀಪ್ ಕುಮಾರ್ ಬ್ಯಾನರ್ಜಿ ಅವರು ಯಾವ ಒಂದು ಕ್ರೀಡೆಗೆ ಸಂಬಂಧಿಸಿದ್ದಾರೆ? ಫುಟ್ಬಾಲ್ಗೆ, ಟೇಬಲ್ ಟೆನ್ನಿಸ್ಗೆ. ಟೇಬಲ್ ಟೆನ್ನಿಸ್ಗೆ ಯಾರು ಸಂಬಂಧಿಸಿದ್ದಾರೆ? ಅರ್ಚನಾ ಕಾಮತ್ ಅವರು ಟೇಬಲ್ ಟೆನ್ನಿಸ್ಗೆ ಸಂಬಂಧ ಹೊಂದಿದ್ದಾರೆ. ಯಾರು? ಅರ್ಚನಾ ಕಾಮತ್ ಅವರು, ಸರಿನಾ? ಹಾಗೆ ಶರತ್ ಅವರು ಕೂಡ ನಿಮಗೆ ಯಾವುದಕ್ಕೆ? ಶರತ್ ಅಚಲ್ ಕಮಂತ್, ಸಾರಿ ಅವ್ರದ್ದು ಹೆಸರು ಸ್ವಲ್ಪ ತಪ್ಪಾಗಿ ಹೇಳಿದೆ, ಶರತ್ ಅಂತ ಬರುತ್ತೆ. ಅವ್ರ ಫುಲ್ ಮುಂದೆ ಹೆಸರು ಏನೋ ಇದೆ, ಸ್ವಲ್ಪ ಅದು ಪ್ರೊನೌನ್ಸಿಯೇಷನ್ ಬರ್ತಾ ಇಲ್ಲ. ಓಕೆ, ಸೊ ಆ ಶರತ್ನವರು ಕೂಡ ನಿಮಗೆ ಇದೇ ಟೇಬಲ್ ಟೆನ್ನಿಸ್ಗೆ ಸಂಬಂಧಿಸಿದ್ದಾರೆ, ಸರಿನಾ? ಇದು ಗೊತ್ತಿರಲಿ, ನಿಮಗೆ ಕೇಳ್ಬೋದು. ಯಾಕಂದ್ರೆ ರೀಸೆಂಟಾಗಿ ಅವರು ಈ ಒಲಿಂಪಿಕ್ಸ್ ರಿಲೇಟೆಡ್ ಅವರು ನ್ಯೂಸಲ್ಲಿ ಇದ್ರು, ಸೊ ಅದಕ್ಕೆ ಕೇಳಬಹುದು ನಿಮಗೆ. ಆ್ಯಂಡ್ ದೆನ್ ಹಾಕಿಗೆ ಎಲ್ಲ ಇವರು ಪ್ರದೀಪ್ ಕುಮಾರ್ ಅವರು ಯಾವುದಕ್ಕೆ ಸಂಬಂಧಿಸಿದ್ದಾರೆ? ಸ್ಪೆಷಲಿ ಪ್ರದೀಪ್ ಕುಮಾರ್ ಬ್ಯಾನರ್ಜಿ ಅವರು ಅಂದರೆ ಫುಟ್ಬಾಲ್ಗೆ ಸಂಬಂಧ ಹೊಂದಿದ್ದಾರೆ. ಯಾರು? ಪ್ರದೀಪ್ ಕುಮಾರ್ ಬ್ಯಾನರ್ಜಿ ಅವರು, ಸರಿನಾ? ಲಿಯೋನೆಲ್ ಮೆಸ್ಸಿ ಫುಟ್ಬಾಲ್ಗೆ, ಸರಿನಾ? ಹಾಗೆ ಕ್ರಿಸ್ಟಿಯಾನೋ ರೊನಾಲ್ಡೋ ಫುಟ್ಬಾಲ್ಗೆ, ಸುನಿಲ್ ಛೇತ್ರಿ ಇದೇ ಫುಟ್ಬಾಲ್ಗೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಹಸಿರು ಕ್ರಾಂತಿಯ ಪಿತಾಮಹ ಎಂದು ಯಾರನ್ನು ಕರೆಯಲಾಗುತ್ತದೆ ಅಂತ ಕೇಳಿದ್ದಾನೆ. ಹಸಿರು ಕ್ರಾಂತಿಯ ಪಿತಾಮಹ ಯಾರು? ನಾರ್ಮನ್ ಬೋರ್ಲಾಗ್, ವಿ ಕುರಿಯನ್, ಇವುಗಳಲ್ಲಿ ಯಾವುದು ಅಲ್ಲ, MS ಸ್ವಾಮಿನಾಥನ್ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಹೇಳ್ಬೋದಾ? ಸರ್ 2 ಇದಾವೆ ಸರ್ ಇದರಲ್ಲಿ ಆನ್ಸರ್. ಸರ್ 2 ಇಲ್ಲ ಸರ್, ಒಂದೇ ಇದೆ ಆನ್ಸರ್. ಹೇಳಿದ್ದೇವೆ ಇವಾಗ. ಒಂದೇ ಚೂಸ್ ಮಾಡಿ ಅಂದರೆ ಯಾವುದನ್ನ ಚೂಸ್ ಮಾಡ್ತೀರಾ? ನಾರ್ಮನ್ ಬೋರ್ಲಾಗ್ ಅವ್ರನ್ನ ಚೂಸ್ ಮಾಡ್ತೀರಾ ಅಥವಾ MS ಸ್ವಾಮಿನಾಥನ್ ಅವರ ಚೂಸ್ ಮಾಡ್ತೀರಾ? ಸೊ ಅಲ್ಲಿ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಆಪ್ಷನ್ ಎ, ನಾರ್ಮನ್ ಬೋರ್ಲಾಗ್. ಯಾಕೆ ಸರ್ MS ಸ್ವಾಮಿನಾಥನ್ ಆಗ್ಬೋದಾಯ್ತಲ್ಲ? ಸರ್ MS ಸ್ವಾಮಿನಾಥನ್ ಅವರ ಆಗಬೇಕಾಗಿತ್ತಂದ್ರೆ ಹಸಿರು ಕ್ರಾಂತಿಯ ಪಿತಾಮಹ ಅಂತ ಅಷ್ಟೇ ಕೇಳೋದಲ್ಲ, ಭಾರತೀಯ ಹಸಿರು ಕ್ರಾಂತಿಯ ಪಿತಾಮಹ ಅಂತ ಕೇಳಬೇಕಾಗಿತ್ತು. ಸೊ ಭಾರತೀಯ ಹಸಿರು ಕ್ರಾಂತಿಯ ಪಿತಾಮಹ ಯಾರು ಅಂದರೆ MS ಸ್ವಾಮಿನಾಥನ್, ಸರಿನಾ? ಬಟ್ ಜಗತ್ತಿನ ಅಥವಾ ಜಸ್ಟ್ ನಿಮಗೆ ಹಸಿರು ಕ್ರಾಂತಿ ಅಂತ ಏನಾದರೂ ಕೊಟ್ಟರೆ ನಾರ್ಮನ್ ಬೋರ್ಲಾಗ್ ಅವರೇ ಬರ್ತಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಆಪ್ಷನ್ ಎ, ನಾರ್ಮನ್ ಬೋರ್ಲಾಗ್ ಅವರು ಹಸಿರು ಕ್ರಾಂತಿಯ ಪಿತಾಮಹರಾಗಿದ್ದಾರೆ, ಸರಿನಾ? MS ಸ್ವಾಮಿನಾಥನ್ ಅವರು ಏನಾಗಿದ್ದಾರೆ? ಭಾರತೀಯ ಹಸಿರು ಕ್ರಾಂತಿಯ ಪಿತಾಮಹ ಆಗಿದ್ದಾರೆ. ಹಾಗೆ ನಮ್ಮ ಭಾರತೀಯ ರಾಜಕೀಯ ಹಸಿರು ಕ್ರಾಂತಿಯ ಪಿತಾಮಹ ಅಂತ ಕೇಳಿದಾಗ ಯಾರನ್ನ ಹೇಳ್ತೀರಾ ನೀವು? ಇವಾಗ ಪ್ರಶ್ನೆ ನೋಡ್ಕೊಳ್ಳಿ ಏನಿದೆ ಅಂದರೆ, ಭಾರತೀಯ
ರಾಜಕೀಯ ಹಸಿರು ಕ್ರಾಂತಿಯ ಪಿತಾಮಹ ಯಾರು ಅಂತ ಇವಾಗ ಹೇಳ್ಬೋದಾ ಸರ್? MS ಸ್ವಾಮಿನಾಥನ್. ಎಕ್ಸಾಕ್ಟ್ ರಾಂಗ್ ಸರ್, ಕರೆಕ್ಟ್ ಅಲ್ಲ, ರಾಂಗ್ ಇದೆ. ಯಾಕೆ? ಚಿದಂಬರಂ ಸುಬ್ರಹ್ಮಣ್ಯನ್ ಅಂತ ಬರ್ತಾರೆ ಗೊತ್ತಾ? ಆ ಚಿದಂಬರಂ ಸುಬ್ರಹ್ಮಣ್ಯಮ್ಮನವರು ಏನಿದ್ದಾರೆ, ಅವರು ಸುಬ್ಬು, ಓಕೆ. ಸೊ ಅವ್ರು ಏನಾಗಿದ್ದಾರೆ ಅಂದರೆ ಈ ರಾಜಕೀಯ ದ ಪೊಲಿಟಿಕಲ್ ಫಾದರ್ ಆಫ್ ಯಾವುದು ಗ್ರೀನ್ ರೆವಲ್ಯೂಷನ್ ಸಂಬಂಧಿಸಿದ್ದಾರೆ. ಯಾವುದು ದ ಪೊಲಿಟಿಕಲ್ ಫಾದರ್ ಆಫ್ ಗ್ರೀನ್ ರೆವಲ್ಯೂಷನ್ ಯಾರು ಅಂದರೆ ನಿಮಗೆ ಚಿದಂಬರಂ ಸುಬ್ರಹ್ಮಣ್ಯನ್ ಅಂತ ಬರ್ತಾರೆ, ಓಕೆ. ಸುಬ್ರಹ್ಮಣ್ಯನ್ ಅವರು ನಿಮಗೆ ಯಾವುದಕ್ಕೆ ಈ ಹಸಿರು ಕ್ರಾಂತಿಗೆ ಸಂಬಂಧ ಹೊಂದಿದ್ದಾರೆ. ಸೊ ಈ ಜಸ್ಟ್ ನಿಮಗೆ MS ಸ್ವಾಮಿನಾಥನ್ ಮಾತ್ರ ನೆನ್ಪಿಡೋದಲ್ಲ, ಈ ಸುಬ್ರಹ್ಮಣ್ಯನ್ ಅವ್ರ ಹೆಸರು ಕೂಡ ನೆನ್ಪಿಟ್ಕೊಳ್ಳಿ, ನಿಮಗೆ ಇಂಪಾರ್ಟೆಂಟ್ ಇದೆ, ನೆನ್ಪಿಟ್ಕೊಳ್ಳಿ. ನಿಮಗೆ ಆಲ್ರೆಡಿ ಹೇಳಿದ್ದೇನೆ ಯಾವುದು 2-2-2 ಫಾರ್ಮುಲಾ ಅನ್ನೋದು, ಏನು ಹಸಿರು ಕ್ರಾಂತಿಗೆ ಸಂಬಂಧಿಸಿದಂತಹ 2-2 ಫಾರ್ಮುಲಾ. ಏನೇನು ಫಾರ್ಮುಲಾ ಇದೆ? 2 ರಾಜ್ಯಗಳು, 2 ಬೆಳೆಗಳು, 2 ವ್ಯಕ್ತಿಗಳು. 2 ರಾಜ್ಯಗಳು ಯಾವುದು? ಒಂದು ಪಂಜಾಬ್ ಮತ್ತು ಹರಿಯಾಣ ರಾಜ್ಯದಲ್ಲಿ ಇದು ಬರ್ತದೆ ಹಸಿರು ಕ್ರಾಂತಿ. ಹಾಗೆ 2 ಬೆಳೆಗಳು ಯಾವುದು? ಒಂದು ವೀಟ್ ಮತ್ತು ಇನ್ನೊಂದು ರೈಸು. ವೀಟ್ ರೈಸ್ ಅಂದರೆ ಮೀನ್ಸ್ ಗೋಧಿ ಮತ್ತು ಇನ್ನೊಂದು ಭತ್ತ. ಹಾಗೆ 2 ವ್ಯಕ್ತಿಗಳು ಯಾರು? ಒಂದು MS ಸ್ವಾಮಿನಾಥನು, ಹಾಗೆ ಇನ್ನೊಂದು ಯಾರು ಅಂದರೆ ಸಿ ಸುಬ್ರಹ್ಮಣ್ಯನ್ ಅಂತ ಬರ್ತಾರೆ, ಓಕೆ. ಸೊ ಇಬ್ಬರು ವ್ಯಕ್ತಿಗಳನ್ನು ನೆನ್ಪಿಟ್ಕೊಳ್ಳಿ, 2 ರಾಜ್ಯಗಳನ್ನು ನೆನ್ಪಿಟ್ಕೊಳ್ಳಿ, 2 ಬೆಳೆಗಳನ್ನು ನೆನ್ಪಿಟ್ಕೊಳ್ಳಿ, ಈ 2-2-2 ಫಾರ್ಮುಲಾ ನೆನ್ಪಿಟ್ಕೊಳ್ಳಿ, ನಿಮಗೆ ಕೇಳಬಹುದು, ಓಕೆ. ಸೊ ಗೊತ್ತಿರಲಿ ನಿಮಗೆ. ಇಲ್ಲಿ ವಿ ಕುರಿಯನ್ ಅಂದರೆ ಏನು? ವರ್ಗೀಸ್ ಕುರಿಯನ್, ವೈಟ್ ರೆವಲ್ಯೂಷನ್ ಪಿತಾಮಹ ಇವರು, ಓಕೆ. ಈ ಕ್ಷೀರ ಕ್ರಾಂತಿಯ ಪಿತಾಮಹ ಯಾರು ಅಂತ ಕೇಳಿದ್ರೆ, ಹಾಲಿನ ಕ್ರಾಂತಿಯ ಪಿತಾಮಹ ಯಾರು ಅಂತ ಕೇಳಿದ್ರೆ, ಬಿಳಿ ಕ್ರಾಂತಿಯ ಪಿತಾಮಹ ಯಾರು ಅಂತ ಕೇಳಿದ್ರೆ ನಿಮಗೆ ಇದೇ ವಿ ಕುರಿಯನ್ ಅವರು ಬರ್ತಾರೆ. ಯಾರು? ವರ್ಗೀಸ್ ಕುರಿಯನ್ ಅನ್ನೋರು ಬರ್ತಾರೆ, ಸರಿನಾ? ಸೊ ಇವಾಗ ನೀವು ಪ್ರಸ್ತುತ ಗುಜರಾತ್ನ ಆನಂದ್ ಮಿಲ್ಕ್ ತಗೋತೀರಾ ಗೊತ್ತಾ? ಸೊ ಅದು ಆನಂದ್ ಮಿಲ್ಕ್ ಸ್ಟಾರ್ಟ್ ಮಾಡಿದವರು ಯಾರು? ಸಾರಿ, ಆನಂದ್ ಅಲ್ಲ, ಅಮೂಲ್ ಮಿಲ್ಕ್, ಸರಿನಾ? ಅಮೂಲ್ ಮಿಲ್ಕ್ ಸ್ಟಾರ್ಟ್ ಮಾಡಿದವರು ಯಾರು ಅಂದರೆ ಇದೇ ವರ್ಗೀಸ್ ಕುರಿಯನ್ ಅವರು, ಸರಿಯಾದ ಗೊತ್ತಿಲ್ಲ ನಿಮಗೆ, ಕೇಳ್ಬೋದು. ಅಮೂಲ್ ಮಿಲ್ಕ್ ಎಲ್ಲಿದ ಸಂಬಂಧ ಹೊಂದಿದೆ? ಗುಜರಾತ್ಗೆ ಸಂಬಂಧ ಹೊಂದಿದೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಭಾರತದಲ್ಲಿ ಕಪ್ಪು ಮೆಣಸಿನ ಅತಿ ದೊಡ್ಡ ಉತ್ಪಾದಕರು ಯಾರು ಅಂತ ಕೇಳಿದ್ದಾರೆ. ಯಾವುದು ಕಪ್ಪು ಮೆಣಸಿನ ಅತಿ ದೊಡ್ಡ ಉತ್ಪಾದಕರು ಯಾರು? ಆಪ್ಷನ್ ಎ ತಮಿಳುನಾಡು, ಆಪ್ಷನ್ ಬಿ ಆಂಧ್ರ ಪ್ರದೇಶ, ಆಪ್ಷನ್ ಸಿ ಏನಿದೆ ಅಂದರೆ ಕೇರಳ, ಹಾಗೆ ಆಪ್ಷನ್ ಡಿ ಏನಿದೆ ಅಂದರೆ ಕರ್ನಾಟಕ ಅಂತ ಕೊಟ್ಟಿದ್ದಾನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಆಪ್ಷನ್ ಡಿ ಕರ್ನಾಟಕ ಆಗುತ್ತೆ. ಯಾವುದು? ಭಾರತದಲ್ಲಿ ಕಪ್ಪು ಮೆಣಸಿನ ಅತಿ ದೊಡ್ಡ ಉತ್ಪಾದಕರು ಯಾರು ಅಂದರೆ ನಮ್ಮ ಕರ್ನಾಟಕದವರು. ಹಾಗೆ ಕಾಫಿ, ಕಪ್ಪು ಮೆಣಸು ಕರ್ನಾಟಕ, ಕಾಫಿ ಕೂಡ ಕರ್ನಾಟಕ, ಟೀ ಅಸ್ಸಾಂ ಆಗುತ್ತೆ, ಸರಿಯಾದ ಗೊತ್ತಿರಲಿ ನಿಮಗೆ. ಹಾಗೆ ಸೋಯಾಬೀನನ್ನು ಅತಿ ಹೆಚ್ಚು ಬೆಳೆಯುವ ಒಂದು ರಾಜ್ಯ ಯಾವುದು? ಮಧ್ಯಪ್ರದೇಶ ರಾಜ್ಯ. ಇದನ್ನು ಕೂಡ ನಿಮಗೆ ಕೇಳಿದರೆ ನೆನ್ಪಿಟ್ಕೋಬಹುದು, ಕೇಳುತ್ತಾನೆ ನಿಮಗೆ. ಹಾಗೆ ರೈಸನ್ನು ಯಾವ ಒಂದು ರಾಜ್ಯ ಅತಿ ಹೆಚ್ಚಾಗಿ ಬೆಳೀತದೆ? ವೆಸ್ಟ್ ಬೆಂಗಾಲ್, ಪಶ್ಚಿಮ ಬಂಗಾಳ. ಸರ್ ಇಲ್ಲ ಸರ್, ಇವಾಗ ಭತ್ತದ ಕಣಜ ಅಂತ ನಾವು ಆಂಧ್ರ ಪ್ರದೇಶನ ಕರಿತೀವಿ. ಹೌದು ಸರ್, ಆಂಧ್ರ ಪ್ರದೇಶನ ಕರಿತೀರಾ. ಬಟ್ ಭತ್ತದ ಕಣಜ ನಿಮಗೆ ಆಂಧ್ರ ಪ್ರದೇಶ ಆದರೆ ಭತ್ತವನ್ನು ಅತಿ ಹೆಚ್ಚಾಗಿ ಬೆಳೆಯೋದು ನಿಮಗೆ ವೆಸ್ಟ್ ಬೆಂಗಾಲ್ ಬೆಳೀತದೆ. ಹಾಗೆ ಇವಾಗ ಗೋಧಿಯ ಕಣಜ ಪಂಜಾಬ್ ಆಗಿದೆ, ಬಟ್ ಅತಿ ಹೆಚ್ಚು ಗೋಧಿ ಬೆಳೆಯೋದು ಎಲ್ಲಿ ಬೆಳೀತಾರೆ ನಿಮಗೆ? ಉತ್ತರ ಪ್ರದೇಶದಲ್ಲಲ್ವಾ? ಸೊ ಅದಕ್ಕೆ ನಿಮಗೆ ಏನಾಗುತ್ತೆ? ಭತ್ತದ ಕಣಜವೇ ಬೇರೆ ಆಗುತ್ತೆ, ಹಾಗೆ ಅಲ್ಲಿ ಜಾಸ್ತಿ ಬೆಳೆಯೋದೇ ಬೇರೆ ಆಗಿರುತ್ತೆ. ಸರಿ, ಅದು ಗೊತ್ತಿಲ್ಲ ನಿಮಗೆ, ಕೇಳಬಹುದು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಫ್ರಾನ್ಸ್ನ ಮೊದಲ ಚಕ್ರವರ್ತಿ ಯಾರು ಅಂತ ಕೇಳಿದ್ದಾರೆ. ಫ್ರಾನ್ಸ್ನ ಮೊದಲ ಚಕ್ರವರ್ತಿ ಯಾರಾಗಿದ್ದಾರೆ? ಆಪ್ಷನ್ ಎ ನೆಪೋಲಿಯನ್, ಆಪ್ಷನ್ ಬಿ ಮಾರ್ಟೆಲ್, ಆಪ್ಷನ್ ಬಿ ಲೂಯಿ 14 ಅಂತ ಕೊಟ್ಟಿದ್ದಾರೆ, ಹಾಗೆ ಚಾರ್ಲ್ ಮ್ಯಾಗ್ನೆ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವ್ದಾಗುತ್ತೆ ಅಂದರೆ ನೆಪೋಲಿಯನ್ ಆಗುತ್ತೆ, ಓಕೆ. ನೆಪೋಲಿಯನ್ ಬೋನಪಾರ್ಟಿಯನ್ ಇದಾನಲ್ವಾ? ಸೊ ಅವರು ಫ್ರಾನ್ಸ್ನ ಮೊದಲ ಚಕ್ರವರ್ತಿ ಆಗಿದ್ದಾರೆ. ಯಾರು? ನೆಪೋಲಿಯನ್ ಬೋನಪಾರ್ಟಿಯನ್ ಅವರು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ವಿಂಗ್ಸ್ ಆಫ್ ಫೈರ್ ಪುಸ್ತಕದ ಲೇಖಕರು ಯಾರು ಅಂತ ಕೊಟ್ಟಿದ್ದಾರೆ. ವಿಂಗ್ಸ್ ಆಫ್ ಫೈರ್ ಪುಸ್ತಕದ ಲೇಖಕರು ಯಾರಾಗಿದ್ದಾರೆ? APJ ಅಬ್ದುಲ್ ಕಲಾಂ, ಮುಲ್ಕ್ ರಾಜ್ ಆನಂದ್, ಹಾಗೆ ಜವಾಹರ್ಲಾಲ್ ನೆಹರು ಮತ್ತು ಮೈಥಿಲಿ ಶರಣಗುಪ್ತ. ಈ ಮುಲ್ಕ್ ರಾಜ್ ಆನಂದ್ ಅವ್ರ ಬಗ್ಗೆ ನಿಮಗೆ ಕೆಲವೊಂದು ಬುಕ್ ಹೇಳಿದ್ದೀನಲ್ವಾ? ಯಾವುದು? ಅನ್ಟಚಬಲ್ ಮತ್ತು ಕೂಲಿ ಅನ್ನೋ ಪುಸ್ತಕ ಯಾರ್ದಾಗಿದ್ದಾವೆ? ಇದೇ ಮುಲ್ಕ್ ರಾಜ್ ಆನಂದ್ ಅವರ ಪುಸ್ತಕಗಳಾಗಿದ್ದಾವೆ, ಪ್ರಮುಖ ಪುಸ್ತಕಗಳಾಗಿದ್ದಾವೆ. ಯಾರ್ದು? ಈ ಮುಲ್ಕ್ ರಾಜ್ ಆನಂದ್ ಅವ್ರದ್ದು. ಯಾವುದು? ಒಂದು ಕೂಲಿ ಮತ್ತು ಅನ್ಟಚಬಲ್ ಅನ್ನೋದು, ಸರಿನಾ? ದ ಪ್ರೈವೇಟ್ ಲೈಫ್ ಆಫ್ ಇಂಡಿಯನ್ ಪ್ರಿನ್ಸಸ್ ಅಂತ ಅನ್ನುವ ಒಂದು ಬುಕ್ಕು ಕೂಡ ನಿಮಗೆ ಯಾರಿಗೆ ಸಂಬಂಧಿಸಿದೆ ಅಂದರೆ ಇದೇ ಮುಲ್ಕ್ ರಾಜ್ ಆನಂದ್ ಅವರಿಗೆ ಸಂಬಂಧಿಸಿದೆ. ಇವ್ರ ಮೇಲೆ ಪ್ರಶ್ನೆಗಳನ್ನ ಕೇಳಿದ್ರೆ ನೆನ್ಪಿಟ್ಕೊಳ್ಳಿ. ಬಟ್ ಇಲ್ಲಿ ವಿಂಗ್ಸ್ ಆಫ್ ಫೈರ್ ಯಾರಿಗೆ ಸಂಬಂಧ ಹೊಂದಿದೆ ಅಂದರೆ APJ ಅಬ್ದುಲ್ ಕಲಾಂ ಅವರಿಗೆ ಸಂಬಂಧ ಹೊಂದಿರತಕ್ಕಂಥ ಒಂದು ಬುಕ್ ಆಗಿದೆ. ಯಾವುದು? ದ ವಿಂಗ್ಸ್ ಆಫ್ ಫೈರ್ ಅನ್ನೋದು, ಬೆಂಕಿಯ ರೆಕ್ಕೆಗಳು ಅನ್ನುವ ಒಂದು ಪುಸ್ತಕ ಯಾವುದು? APJ ಅಬ್ದುಲ್ ಕಲಾಂ ಅವರಿಗೆ ಸಂಬಂಧ ಹೊಂದಿದೆ. ಆ್ಯಂಡ್ ದೆನ್ ನೆಕ್ಸ್ಟ್ 16ನೇ ಪ್ರಶ್ನೆ ಏನಿದೆ ಅಂದರೆ ರೈಫಲ್ನಿಂದ ಹಾರಿಸಿದ ಗುಂಡು ಏನನ್ನು ಹೊಂದಿರುತ್ತದೆ ಅಂತ ಕೊಟ್ಟಿದ್ದಾನೆ. ರೈಫಲ್ನಿಂದ ಹಾರಿಸಿದ ಗುಂಡು ಏನನ್ನು ಹೊಂದಿರುತ್ತದೆ? ಇವುಗಳಲ್ಲಿ ಯಾವುದೂ ಅಲ್ಲ, ಚಲನಶಕ್ತಿ, ಸ್ಥಿತಶಕ್ತಿ ಮತ್ತು ಚಲನ ಮತ್ತು ಸ್ಥಿತಶಕ್ತಿ 2 ಅಂತ ಕೊಟ್ಟಿದ್ದಾನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದು ಹೇಳ್ಬೋದಾ? ಯಾವುದಾಗುತ್ತೆ ಸರ್? ರೈಫಲ್ನಿಂದ ಹಾರಿದಗೊಂಡು. ಏನು ರೈಫಲ್ನಿಂದ ಹಾರಿದಗೊಂಡು ನಿಂತಲ್ಲಿ ನಿಂತಿರುತ್ತಾ? ಏನು ಓಡ್ತಾ ಇರುತ್ತೆ? ಸೊ ಓಡ್ತಾ ಇರುತ್ತೆ ಅಂದರೆ ಅದರಲ್ಲಿ ಏನಿರಬೇಕು? ಚಲನಶಕ್ತಿಯೇ ಇರಬೇಕು. ಸೊ ರೈಫಲ್ನಿಂದ ಹಾರಿಸಿದ ಗುಂಡಲ್ಲಿ ಏನು ಹೊಂದಿರುತ್ತೆ ಅಂದರೆ ಚಲನಶಕ್ತಿ ಹೊಂದಿರುತ್ತದೆ. ಸರಿ, ಅದು ಗೊತ್ತಿರಲಿ ಕೇಳಬಹುದು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಚಹಾದ ಸಸ್ಯಶಾಸ್ತ್ರೀಯ ಹೆಸರೇನು ಅಂತ ಕೊಟ್ಟಿದ್ದಾನೆ. ಯಾವುದು? ಟೀಯ ಸಸ್ಯಶಾಸ್ತ್ರೀಯ ಹೆಸರೇನು? ಆಪ್ಷನ್ ಏನು ಕೊಟ್ಟಿದ್ದಾನೆ? ರುಬಿಯಸಿ, ಆಪ್ಷನ್ ಬಿ ಮ್ಯಾಂಜಿಫೆರಾ ಇಂಡಿಕಾ, ಆಪ್ಷನ್ ಸಿ ಕ್ಯಾಮೆಲಿಯಾ ಸಿನೆನ್ಸಿಸ್, ಮತ್ತು ಆಪ್ಷನ್ ಡಿ ಏನು ಕೊಟ್ಟಿದ್ದಾನೆ ಅಂದರೆ ಟ್ರಿಟಿಕಮ್ ಅಂತ ಕೊಟ್ಟಿದ್ದಾನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಹೇಳ್ಬೋದಾ? ಟೀಯ ಒಂದು ಸಸ್ಯಶಾಸ್ತ್ರೀಯ ಹೆಸರೇನು? ಆಪ್ಷನ್ ಸಿ
ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಆಪ್ಷನ್ ಸಿ, ಯಾವುದು ಕೆಮೆಲಿಯಾ ಸಿನೆನ್ಸಿಸ್ ಅನ್ನೋದು ಒಂದು ಸಸ್ಯಶಾಸ್ತ್ರೀಯ ಹೆಸರಾಗಿದೆ. ಯಾವುದ್ರದ್ದು? ಈ ಟೀ ಇದು ಅಥವಾ ಚಹಾದು ಅಂತ ನಾವು ಹೇಳ್ಬೋದು. ಸರಿನಾ? ಇದು ಗೊತ್ತಿರಲಿ ನಿಮಗೆ ಕೇಳಬಹುದು. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಈ ಗೋಧಿಯಲ್ಲಿ ಯಾವುದು? ಗೋಧಿಯ ಒಂದು ಸಸ್ಯಶಾಸ್ತ್ರೀಯ ಹೆಸರೇನು? ಟ್ರಿಟಿಕಮ್ ಅಂತ ಬರುತ್ತೆ. ಯಾವುದು? ಈ ಗೋಧಿ ಇದು. ಸರಿನಾ? ಇದು ಗೊತ್ತಿರಲಿ ನಿಮಗೆ ಕೇಳಬಹುದು. ಅಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಈ ಕೆಳಗಿನ ಯಾವ ವಸ್ತುವಿನಲ್ಲಿ ಶಬ್ದವು ವೇಗವಾಗಿ ಚಲಿಸುತ್ತದೆ ಅಂತ ಕೇಳಿದ್ದಾನೆ. ಶಬ್ದ ವೇಗವಾಗಿ ಯಾವುದರಲ್ಲಿ ಚಲಿಸ್ತದೆ? ನೀರಿನಲ್ಲಿ, ನಿರ್ವಾತದಲ್ಲಿ, ಗಾಳಿಯಲ್ಲಿ, ಉಕ್ಕಿನಲ್ಲಿ. ಸರ್ ಗಾಳಿಯಲ್ಲಿ ಅಂತ ನೀವೇನಾದರೂ ಹೇಳಿದ್ರೆ ಎಕ್ಸಾಕ್ಟ್ ರಾಂಗ್ ಆಗುತ್ತೆ ಆನ್ಸರು. ಗಾಳಿಯಲ್ಲ, ಸರಿನಾ? ಸೊ ಗಾಳಿಯಲ್ಲಿ ನಿಮಗೆ ಯಾವುದು ಶಬ್ದವು ವೇಗವಾಗಿ ಚಲಿಸುವುದಿಲ್ಲ. ಸೊ ಶಬ್ದವು ಅತಿ ಕಡಿಮೆ ಚಲಿಸುವುದು ಯಾವುದು ಅಂದರೆ ನಿಮಗೆ ಗಾಳಿಯಲ್ಲಿ. ಇದಕ್ಕಿಂತ ನಿಮಗೆ ಚಲಿಸೋದೇ ಇಲ್ಲ ಅಂದರೆ ನಿರ್ವಾತದಲ್ಲಿ. ಯಾವುದು? ಈ ಶಬ್ದ. ಬಟ್ ಅತಿ ಹೆಚ್ಚು ನಿಮಗೆ ಚಲಿಸೋದೆಲ್ಲಿ? ಉಕ್ಕಿನಲ್ಲಿ ನಿಮಗೆ ಅತಿ ಹೆಚ್ಚಾಗಿ ಚಲಿಸುತ್ತದೆ. ಸಾಲಿಡ್ಗಳಲ್ಲಿ ನಿಮಗೆ ಅತಿ ಹೆಚ್ಚಾಗಿ ಚಲಿಸ್ತದೆ. ಘನ ವಸ್ತುಗಳಲ್ಲಿ ನಿಮಗೆ ಅತಿ ಹೆಚ್ಚಾಗಿ ಚಲಿಸ್ತದೆ. ಯಾವುದು? ಈ ಶಬ್ದ ಅನ್ನೋದು. ಎಷ್ಟು? ಮಿನಿಮಮ್ ಅಪ್ರಾಕ್ಸಿಮೇಟ್ಲಿ 5000 ಮೀಟರ್ ಪರ್ ಸೆಕೆಂಡಲ್ಲಿ ಚಲಿಸ್ತದೆ. ಎಲ್ಲಿ? ಈ ಒಂದು ಉಕ್ಕಿನಲ್ಲಿ ಅಥವಾ ಈ ನಿಮಗೆ ಈ ಸಾಲಿಡ್ಗಳಲ್ಲಿ ಚಲಿಸ್ತದೆ. ಸರಿನಾ? ಗಾಳಿಯಲ್ಲಿ, ನೀರಿನಲ್ಲಿ ಅದಕ್ಕಿಂತ ಕಡಿಮೆ, ಈ ಉಕ್ಕಿನಕ್ಕಿಂತ ಕಡಿಮೆ. ಇಲ್ಲಿ ನೀರಿನಕ್ಕಿಂತ ಕಡಿಮೆ, ಗಾಳಿಯಲ್ಲಿ ಗಾಳಿಗಿಂತ ಕಡಿಮೆ, ನಿರ್ವಾತದಲ್ಲಿ ಚಲಿಸುವುದೇ ಇಲ್ಲ. ಬಟ್ ಲೈಟ್ ಹೇಗೆ ಇದೆ ಅಂದರೆ, ಲೈಟ್ ಇದರ ಅಪೋಸಿಟ್ ಇದೆ. ಲೈಟ್ ಅತಿ ಹೆಚ್ಚು ನಿರ್ವಾತದಲ್ಲಿ ಚಲಿಸ್ತದೆ, ಸೆಕೆಂಡ್ ಹೈಯೆಸ್ಟ್ ಗಾಳಿಯಲ್ಲಿ ಚಲಿಸ್ತದೆ, ಥರ್ಡ್ ಹೈಯೆಸ್ಟ್ ನೀರಿನಲ್ಲಿ, ಫೋರ್ತ್ ಹೈಯೆಸ್ಟ್ ಉಕ್ಕಿನಲ್ಲಿ ಚಲಿಸ್ತದೆ. ಯಾವುದು? ಈ ಲೈಟ್ ಅನ್ನೋದು ಉಕ್ಕಿನಲ್ಲಿ ಆಕ್ಚುಲಿ ಚಲಿಸೋದೇ ಇಲ್ಲ ಅಂತ ಹೇಳಬೇಕಾಗುತ್ತೆ ನಾವು. ಬಟ್ ಚಲಿಸ್ತದೆ, ಸಮ್ ರಿಫ್ಲೆಕ್ಷನ್ ಕೊಡುತ್ತೆ. ಓಕೆ, ಬಟ್ ಇಲ್ಲಿ ನಾವೇನಂತ ಹೇಳ್ತೀವಿ, ಲೈಟ್ ಅನ್ನೋದು ನಿಮಗೆ ಈ ಸೌಂಡ್ಗೆ ಎಕ್ಸಾಕ್ಟ್ ಅಪೋಸಿಟ್ ಆಗಿದೆ. ಎಲ್ಲವೂ ಕೂಡ ಕ್ರೈಟೇರಿಯಾಗಳಲ್ಲಿ, ಕ್ವಾಲಿಟಿಗಳಲ್ಲಿ, ಕ್ವಾಲಿಫಿಕೇಶನ್ಗಳಲ್ಲಿ. ಓಕೆ, ಇದು ನಿಮಗೆ ಗೊತ್ತಿರಲಿ. ಆ್ಯಂಡ್ ದೆನ್ ನೆಕ್ಸ್ಟ್ 19ನೇ ಪ್ರಶ್ನೆ ಏನಿದೆ ಅಂದರೆ, LBW ಯಾವುದಕ್ಕೆ ಸಂಬಂಧಿಸಿದೆ? LBW ಅದಕ್ಕೆ ಸಂಬಂಧಿಸಿದೆ? ಹಾಕಿಗೆ, ಹೆನ್ರಿಟ್ ಹಡ್ಜ್ಗೆ, ಆರ್ಕಿಮಿಡೀಸ್ಗೆ ಮತ್ತು ನ್ಯೂಟನ್ಗೆ ಅಂತ ಕೊಟ್ಟಿದ್ದಾನೆ. ಯಾವುದು? LBW ಅನ್ನೋದು ಯಾವುದಕ್ಕೆ ಸಂಬಂಧಿಸಿದೆ ಹೇಳ್ಬೋದಾ? ಆಪ್ಷನ್ ಸಿ, ಆರ್ಕಿಮಿಡೀಸ್ ತತ್ವಕ್ಕೆ ಸಂಬಂಧಿಸಿದೆ. ಯಾವುದು? ಈ LBW ಅನ್ನೋದು ಆರ್ಕಿಮಿಡೀಸ್ ತತ್ವಕ್ಕೆ ಸಂಬಂಧ ಹೊಂದಿದೆ. ಯಾವುದು? ಈ LBW ಅನ್ನೋದು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ವಲ್ಕನೀಕರಿಸಿದ ರಬ್ಬರನ್ನು ಕಂಡುಹಿಡಿದವರು ಯಾರು ಅಂತ ಕೇಳಿದ್ದಾರೆ. ಯಾರು ವಲ್ಕನೀಕರಿಸಿದ ರಬ್ಬರನ್ನು ಕಂಡುಹಿಡಿದವರು? ವಲ್ಕನೈಸೇಷನ್ನ ಕಂಡುಹಿಡಿದವರು ಯಾರು ಅಂತ ಸಿಂಪಲ್ ಆಗಿ ರಾಬರ್ಟ್ ವಿಲಿಯಂ ಥಾಮ್ಸನ್, ಜಾನ್ ಬಾಯ್ಡ್ ಡನ್ಸಫ್, ಚಾರ್ಲ್ಸ್ ಗುಡ್ ಇಯರ್ ಮತ್ತು ಕಿಕ್ ಪ್ಯಾಟ್ರಿಕ್ ಮ್ಯಾಕ್ಮಿಲನ್ ಅಂತ ಕೊಟ್ಟಿದ್ದಾನೆ. ಸರಿನಾ? ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂತ ಹೇಳ್ಬೋದಾ? ಹೇಳಿ ಯಾವುದಾಗುತ್ತೆ ಅಂದರೆ ಗುಡ್ ಇಯರ್. ಓಕೆ, ಸೊ ಒಳ್ಳೆ ಕಿವಿ ಯಾರ್ದು? ಚಾರ್ಲ್ಸ್ ಗುಡ್ ಇಯರ್ ಅವ್ರದ್ದು. ಓಕೆ, ಸೊ ಇವರು ವಲ್ಕನೈಸೇಷನನ್ನು ಅಥವಾ ವಲ್ಕನೀಕರಣವನ್ನು ಕಂಡುಹಿಡಿದಿದ್ದಾರೆ. ಯಾರು? ಈ ಚಾರ್ಲ್ಸ್ ಗುಡ್ ಇಯರ್ ಅನ್ನೋರು. ಸರಿನಾ? ಇವ್ರ ಹೆಸರು ಗೊತ್ತಿರಲಿ ನಿಮಗೆ ಕೇಳ್ಬೋದು. ಆ್ಯಂಡ್ ದೆನ್ ಕ್ವಿಕ್ ಆಗಿ ಇನ್ನೂ ಒಂದು 10 ಪ್ರಶ್ನೆಗಳನ್ನ ಮುಗಿಸ್ಬಿಡೋಣ ಇದೇ ಒಂದು ಸೆಷನಲ್ಲಿ. ಯಾವುದು ಅಂದರೆ, ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಡಯಾಲಿಸಿಸ್ ಅನ್ನು ಯಾವುದರ ಚಿಕಿತ್ಸೆಗಾಗಿ ಬಳಸಲಾಗುತ್ತದೆ? ಯಾವುದರ ಚಿಕಿತ್ಸೆಗಾಗಿ ಡಯಾಲಿಸಿಸ್ ಬಳಸ್ತಾರೆ? ಹೃದಯ ದೌರ್ಬಲ್ಯ? ಹೌದಾ? ಅಲ್ಲ. ಕಿಡ್ನಿ ವೈಫಲ್ಯ, ಮೆದುಳಿನ ಕಾಯಿಲೆ ಮತ್ತು ಇವುಗಳಲ್ಲಿ ಯಾವುದು ಅಲ್ಲ ಅಂತ ಕೊಟ್ಟಿದ್ದಾನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಕಿಡ್ನಿ ವೈಫಲ್ಯ. ಏನಾದರೂ ಕಿಡ್ನಿಯಿಂದ ಫೇಲ್ ಆಯಿತು, ಒಂದಲ್ಲ 2 ಕಿಡ್ನಿ ಫೇಲ್ ಆದವು ಅಂದರೆ ಅವಾಗ ಡಯಾಲಿಸಿಸ್ ಮಾಡ್ತಾರೆ. ರಕ್ತವನ್ನು ಬಾಹ್ಯದಿಂದ ಶುದ್ಧೀಕರಣ ಮಾಡಿ ದೇಹಕ್ಕೆ ಕಳಿಸಲಾಗ್ತದೆ. ಸೊ ವೀಕಲ್ಲಿ 2 ಟೈಮ್ ಆದರೂ ನಿಮಗೆ ಡಯಾಲಿಸಿಸ್ ಮಾಡಿಸಲೇಬೇಕಾಗುತ್ತೆ. ಸರಿನಾ? ಸೊ ನಮ್ಮ ಕಿಡ್ನಿಯ ಮಹತ್ವ ಎಷ್ಟಿದೆ ಅಂತ ತಿಳ್ಕೊಳ್ಳಿ ನೀವು. ಸರಿನಾ? ಸೊ ಈ ಡಯಾಲಿಸಿಸ್ ಮಾಡೋಕ್ಕೆ ಲಕ್ಷಾಂತರ ರೂಪಾಯಿ ಖರ್ಚಾಗುತ್ತೆ. ವೀಕಲ್ಲಿ 2 ಸಾರಿ ಮಾಡಿಸ್ಬೇಕು ನೀವು ಡಯಾಲಿಸಿಸ್ಸು. ಸೊ ಸಾಯೋದೇ ಉತ್ತಮ ಅಂತ ನಾನು ಹೇಳ್ಬೋದು. ಬಡವರಾಗಿದ್ದರೆ, ಮಿಡಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿದ್ದರೆ, ಈ ಕಿಡ್ನಿ ಎಲ್ಲ ಫೇಲ್ ಆಗಿದ್ರೆ, ಸರಿನಾ, ಮ್ಯಾಕ್ಸಿಮಮ್ ಡೆತ್ ಆಗಿರ್ತಾರೆ. ಯಾಕಂದರೆ ಡಯಾಲಿಸಿಸ್ ಎಲ್ಲ ಮಾಡೋಕ್ಕೆಲ್ಲ ಅಷ್ಟು ದುಡ್ಡು ಇರಲ್ಲ. ಸರಿಯಾ? ಸೊ ಅವ್ರಿಗೇನಾದರೂ ಒಬ್ಬರಿಗೆ ಬದುಕಿಸ್ಬೇಕು ಅಂತ ಡಯಾಲಿಸಿಸ್ ಮಾಡಿದ್ರೆ ಮುಂದೆ ಅವ್ರ ಮನೆಯಲ್ಲಿ ಎಷ್ಟು ಜನ ಇರ್ತಾರೆ ಗೊತ್ತಾ? ಅವರೆಲ್ಲ ಸಾಯ್ಬೇಕಾಗತ್ತೆ. ಯಾಕಂದರೆ ಆ ಪರಿಸ್ಥಿತಿ ಬರುತ್ತೆ ಮಿಡಲ್ ಕ್ಲಾಸಲ್ಲಿ. ಸರಿಯಾ? ಸೊ ಅದಕ್ಕೇನಾಗುತ್ತೆ, ಸೊ ಈ ಡಯಾಲಿಸಿಸ್ ಅನ್ನೋದು ಒಂದು ಪ್ರಕ್ರಿಯೆ ಏನಾಗಿದೆ ಅಂದರೆ ಬಾಹ್ಯವಾಗಿ ರಕ್ತವನ್ನು ಶುದ್ಧೀಕರಣ ಮಾಡುವ ಒಂದು ಘಟಕವಾಗಿದೆ. ಯಾವುದು? ಈ ಡಯಾಲಿಸಿಸ್ ಅನ್ನೋದು ಆರ್ಟಿಫಿಷಿಯಲಿ, ಕೃತಕವಾಗಿ ಅಂತ ನಾವು ಹೇಳ್ಬೋದು. ಬಟ್ ಅದನ್ನು ನ್ಯಾಚುರಲಿ ಮಾಡೋರು ಯಾರು? ಕಿಡ್ನಿ ಮಾಡ್ತಾರೆ. ರಕ್ತವನ್ನು ಶುದ್ಧೀಕರಣ ಮಾಡೋರು ಯಾರು ಅಂದರೆ ಕಿಡ್ನಿಗಳು. ಸರಿನಾ? ಸರ್ ಇಲ್ಲ ಸರ್, ಹೃದಯ ಮಾಡ್ತಾರೆ. ಹೃದಯ ರಕ್ತವನ್ನು ಶುದ್ಧೀಕರಣ ಮಾಡಲ್ಲ, ಜಸ್ಟ್ ಪಂಪ್ ಮಾಡುತ್ತದೆ. ಸರಿನಾ? ಹೃದಯ ಅನ್ನೋದು ಪ್ರೀತಿಸೋದು ಇಲ್ಲ, ದ್ವೇಷನೂ ಮಾಡಲ್ಲ. ಹೃದಯ ಅನ್ನೋದು ಜಸ್ಟ್ ನಿಮಗೆ ಈ ರಕ್ತವನ್ನು ಪಂಪ್ ಮಾಡ್ತದೆ. ಓಕೆ, ಲಬ್ ಅಂದರೆ ಪಂಪ್ ಮಾಡಿರ್ತದೆ, ಡಬ್ ಅಂದರೆ ಡಯಾಸ್ಟೋಲಿಕ್, ಹೊಳ್ಳಿ ಇಳ್ಕೊಂಡಿರ್ತದೆ. ಓಕೆ, ಪಂಪ್ ಮಾಡಿದಾಗ ಹೇಗೆ ಮೇಲೆ ಒಮ್ಮೆ ಹೋಗ್ತದೆ, ಗಾಳಿ ಕೆಳಗೊಮ್ಮೆ ಬಡಿತದೆ ಗೊತ್ತಾ? ಸೊ ಹಾಗೆ ಸಿಸ್ಟೋಲಿಕ್ ಮತ್ತು ಡಯಾಸ್ಟೋಲಿಕ್ ಅಂತ ಹೇಳ್ತೀವಿ. ಹಾಗೆ ಈ ಬ್ಲಡ್ ಪ್ರೆಷರ್ ಎಷ್ಟಿರಬೇಕು? ಸಿಸ್ಟೋಲಿಕ್ ಎಷ್ಟಿರಬೇಕು ಅಂದರೆ 120 ಇರಬೇಕು. ಹಾಗೆ ಡಯಾಸ್ಟೋಲಿಕ್ ಎಷ್ಟಿರಬೇಕಂದ್ರೆ 80 ಇರಬೇಕು. ಸೊ ಅದಕ್ಕೆ ನಾವೇನಂತ ಹೇಳ್ತೀವಿ, ಈ BP ಎಷ್ಟಿರಬೇಕು ಅಂತ ಕೇಳಿದ್ರೆ 120/80 ಇರಬೇಕು ಅಂತ ಹೇಳ್ತೀವಿ. ಯಾವುದು? ಈ BP ಅಥವಾ ಬ್ಲಡ್ ಪ್ರೆಷರು. ಸರಿಯಾದ ಗೊತ್ತಿಲ್ಲ ನಿಮಗೆ ಕೇಳಬಹುದು. ಆ್ಯಂಡ್ ದೆನ್ ಈ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಇನ್ವರ್ಟರ್ ಒಂದು ಸಾಧನವಾಗಿದ್ದು ಅದು ಏನನ್ನು ಪರಿವರ್ತಿಸುತ್ತದೆ ಅಂತ ಕೊಟ್ಟಿದ್ದಾನೆ. ಇನ್ವರ್ಟರ್ ಮನೆಯಲ್ಲಿ ಇರ್ತದೆ, ನಿಮಗೆ ಎಲ್ಲರಿಗೂ ಕೂಡ ಗೊತ್ತೇ ಇರ್ತದೆ. ಇನ್ವರ್ಟರ್ ಏನು ಮಾಡ್ತದೆ ರೀ? AC ಇಂದ DC ಮಾಡ್ತದೆ ಅಥವಾ DC ಇಂದ AC ಮಾಡ್ತದೆ? ಸೊ AC to DC ಅಂತ ಕೊಟ್ಟಿದ್ದಾನೆ, AC to AC ಅಂತ ಕೊಟ್ಟಿದ್ದಾನೆ. AC to AC ಮಾಡೋದೇ ಇಲ್ಲ ಅದು. ಆ್ಯಂಡ್ ದೆನ್ DC to DC ಅಂತ ಕೊಟ್ಟಿದ್ದಾನೆ, ಹಾಗೆ AC to DC ಅಂತ ಕೊಟ್ಟಿದ್ದಾನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಆಪ್ಷನ್ ಎ, DC to AC ಆಗುತ್ತೆ.
ಸರಿನಾ. ಸೊ ಈ DC to AC ಮಾಡೋದು ಯಾರು ಅಂದರೆ ನಿಮಗೆ ಇನ್ವರ್ಟರ್ ಅಂತ ಬರುತ್ತೆ. ಬಟ್ ಇವಾಗ AC to DC ಮಾಡಬೇಕಲ್ಲ ಸರ್, ಇವಾಗ AC to DC ಮಾಡಬೇಕಲ್ಲ, ಇವಾಗ DC to AC ಇನ್ವರ್ಟರ್ ಅಂತ ಹೇಳಿದ್ರಿ. ಇವಾಗ AC to DC ಮಾಡಬೇಕಾಗಿದೆ ಸರ್, ನನಗೆ ಇವಾಗ ಏನು ಮಾಡಬೇಕು, ಯಾವುದೊಂದು ಸಾಧನವನ್ನು ಬಳಸಬೇಕು, ರೆಕ್ಟಿಫೈಯರನ್ನು ಬಳಸಬೇಕು. ಯಾವುದು ರೆಕ್ಟಿಫೈಯರ್ ಅಂತ ಬರುತ್ತೆ. ಓಕೆ, ರೆಕ್ಟಿಫೈಯರ್ ಅಂತ, ಅದರಲ್ಲಿ ರೆಕ್ಟಿಫೈಯರಲ್ಲಿ 2 ಡಯೋಡ್ ರೆಕ್ಟಿಫೈಯರು, ಬ್ರಿಡ್ಜ್ ರೆಕ್ಟಿಫೈಯರು ಅಥವಾ 4 ರೆಕ್ಟಿಫೈಯರು ಅಂತ ನಿಮಗೆ 4 ಡಯೋಡ್ ರೆಕ್ಟಿಫೈಯರ್ ಅಂತ ಬೇರೆ ಬೇರೆ ರೀತಿ ಬರುತ್ತೆ. ಒಟ್ಟಿನಲ್ಲಿ ರೆಕ್ಟಿಫೈಯರ್ ಅಂತ ನೀವು ಆನ್ಸರ್ ಮಾಡಿ. ಬಟ್ ಅದರಲ್ಲಿ ನಿಮ್ಗೆ ಏನಾದರೂ ಸ್ಪೆಸಿಫಿಕ್ ಆಗಿ ಹೇಳಿದ್ರೆ ಬ್ರಿಡ್ಜ್ ಟೈಪ್ ರೆಕ್ಟಿಫೈಯರ್ ಅಂತ ಬರುತ್ತೆ. ಓಕೆ, ಈ ಬ್ರಿಡ್ಜ್ ಟೈಪ್ ರೆಕ್ಟಿಫೈಯರ್ ಅನ್ನೋದನ್ನು ನಾವು ಯೂಸ್ ಮಾಡ್ತೀವಿ ಯಾವುದನ್ನು, ಈ ಎಸಿಯಿಂದ DC ಅನ್ನಾಗಿ ಕನ್ವರ್ಟ್ ಮಾಡೋಕ್ಕೆ, ಯಾವುದನ್ನು ಕರೆಂಟನ್ನು ಕನ್ವರ್ಟ್ ಮಾಡೋಕ್ಕೆ. ನಾಟ್ ಆಫ್ ಫ್ರೀಕ್ವೆನ್ಸಿ, ನಾಟ್ ಆಫ್ ವೋಲ್ಟೇಜ್, ಇಟ್ಸ್ ಕರೆಂಟ್ಗೆ. ಓಕೆ, ಇದು ಗೊತ್ತಿರಲಿ ಕೇಳಬಹುದು. ಆ್ಯಂಡ್ ದೆನ್ ನೆಕ್ಸ್ಟ್, ಈ DC ಅಂದರೆ ಏನು, ಡೈರೆಕ್ಟ್ ಕರೆಂಟ್ ಅಂದಾಗೆ, AC ಅಂದರೆ ಏನು, ಆಲ್ಟರ್ನೇಟ್ ಕರೆಂಟ್ ಅಂದ ಹಾಗೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ 295 ಕೆಲ್ವಿನ್ ತಾಪಮಾನವು ಸರಿಸುಮಾರು ಎಷ್ಟಕ್ಕೆ ಸಮನಾಗಿರುತ್ತದೆ ಅಂತ ಕೊಟ್ಟಿದ್ದಾನೆ. 295 ಕೆಲ್ವಿನ್ ತಾಪಮಾನ ಎಷ್ಟಕ್ಕೆ ಸಮನಾಗಿರುತ್ತದೆ, ಇದನ್ನು ನಾನು ಒಂದು ಫಾರ್ಮುಲಾ ಹೇಳಿದ್ದೆ. ಯಾವ ಫಾರ್ಮುಲಾ ಅಂತ ಹೇಳ್ಬೋದಾ? ಏನು, ಇವಾಗ ಡಿಗ್ರಿ ಈ ಕೆಲ್ವಿನ್ ಇದೆಯಲ್ವಾ, ಕೆಲ್ವಿನ್ ಇರೋದನ್ನು ನಾವು ಮೊದಲು ಡಿಗ್ರಿ ಸೆಲ್ಸಿಯಸಲ್ಲಿ ತೊಗೊಳ್ಳೋಣ, ಸರಿನಾ. ಈ ಡಿಗ್ರಿ ಸೆಲ್ಸಿಯಸಲ್ಲಿ ಎಷ್ಟು ತೊಗೊಳ್ತೀವಿ ಅಂದರೆ 295ರಲ್ಲಿ 273 ಕಳೀರಿ, ಎಷ್ಟು ಬರುತ್ತೆ ನಿಮಗೆ? 5ರಲ್ಲಿ 3 ಕಳೆದ್ರೆ 2 ಬರುತ್ತೆ, ಹಾಗೆ 9ರಲ್ಲಿ 7 ಕಳೆದ್ರೆ 2 ಬರುತ್ತೆ, 2 2 0. ಓಕೆ, 22 ಡಿಗ್ರಿ ಸೆಲ್ಸಿಯಸ್ ಆಗಿದೆ. ಈ 22 ಡಿಗ್ರಿ ಸೆಲ್ಸಿಯಸ್ನ ನಾವು ಫ್ಯಾರನ್ಹೀಟ್ಗೆ ಕನ್ವರ್ಟ್ ಮಾಡಿದಾಗ ಎಷ್ಟಾಗುತ್ತೆ? 9/5 ಇಂಟು ಡಿಗ್ರಿ ಸೆಲ್ಸಿಯಸ್ ಎಷ್ಟಿದೆ, 22 ಇದೆ, ಪ್ಲಸ್ 32 ಮಾಡಬೇಕಾಗುತ್ತೆ. ಓಕೆ, ಇಷ್ಟು ಮಾಡಿದ್ರೆ ನಿಮಗೆ ಆನ್ಸರ್ ಬರುತ್ತೆ ಡೈರೆಕ್ಟಾಗಿ. ಎಷ್ಟು ಅಂತ ಮಾಡ್ಬೋದಾ ನೀವು? ಅದನ್ನೊಂದು ಮಾಡಿ ನೀವು ಆನ್ಸರ್ ಹಾಕಿ. ಓಕೆ, ಸೊ ಇದು ಸ್ವಲ್ಪ ಲೇಟ್ ಆಗುತ್ತೆ ಇದರಲ್ಲಿ, ಅದಕ್ಕೆ. ಅದೇ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಪೊಟ್ಯಾಸಿಯಂ ಕಾರ್ಬೋನೇಟ್ ಸಾಮಾನ್ಯ ಹೆಸರೇನು ಅಂತ ಕೊಟ್ಟಿದ್ದಾನೆ. ಪೊಟ್ಯಾಸಿಯಂ ಕಾರ್ಬೋನೇಟ್ ಸಾಮಾನ್ಯ ಹೆಸರೇನು? ಪೊಟ್ಯಾಶ್, ವಿನೆಗರ್, ಮತ್ತು ಬೇಕಿಂಗ್ ಪೌಡರ್ ಮತ್ತು ಸೋಡಾ ಅಂತ ಕೊಟ್ಟಿದ್ದಾನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಏನಾಗುತ್ತೆ? ಆಪ್ಷನ್ ಎ, ಪೊಟ್ಯಾಶ್ ಅಂತ ಆಗುತ್ತೆ. ಈ ಪೊಟ್ಯಾಷಿಯಂ ಕಾರ್ಬೋನೇಟ್ ಸಾಮಾನ್ಯ ಹೆಸರು ಏನಂದರೆ ಜಸ್ಟ್ ಪೊಟ್ಯಾಶ್ ಅಂತ ಮಾತ್ರ ಕರಿತೀವಿ. ಈ ಎಸಿಟಿಕ್ ಆಸಿಡ್ದು ಸಾಮಾನ್ಯ ಹೆಸರು ಏನಂತ ಕರಿತೀವಿ? ವಿನೆಗರ್ ಅಂತ ಕರಿತೀವಿ. ಯಾವುದನ್ನ? ಈ ಎಸಿಟಿಕ್ ಆಸಿಡ್ಗೆ ನಾವು ಏನಂತ ಕರಿತೀವಿ? ವಿನೆಗರ್ ಅಂತ ಕರಿತೀವಿ. ಅಥವಾ ವಿನೆಗರಲ್ಲಿ ಕಂಡುಬರ್ತಕ್ಕಂಥ ಒಂದು ಆಮ್ಲ ಯಾವುದು ಅಂದರೆ ಈ ಎಸಿಟಿಕ್ ಆಸಿಡ್ ಕಂಡುಬರುತ್ತೆ, ಎಸಿಟಿಕ್ ಆಮ್ಲ ಕಂಡುಬರುತ್ತೆ. ಸರಿಯಾದ ಗೊತ್ತಿರಲಿ ನಿಮಗೆ ಕೇಳಬಹುದು. ಹಾಗೆ ಈ ಸೋಡಾ, ತಿನ್ನುವ ಸೋಡಾ, ಸೋಡಿಯಂ ಬೈಕಾರ್ಬೋನೇಟ್. ಓಕೆ, ಈ ಅಡಿಗೆ ಸೋಡಾ ಯಾವುದಂದರೆ ಈ ಸೋಡಿಯಂ ಬೈಕಾರ್ಬೋನೇಟ್ ಅಂತ ಕರಿತೀವಿ. ಓಕೆ, NaHCO3. ಈ ಸೋಡಿಯಂ ಬೈಕಾರ್ಬೋನೇಟ್ ಅನ್ನೋದು ಅಡಿಗೆ ಸೋಡಾವಾಗಿದೆ. ಜಸ್ಟ್ ನಿಮಗೆ ಸೋಡಿಯಂ ಕಾರ್ಬೋನೇಟ್ ಆಗಿತ್ತು ಅಂದರೆ, ಸೋಡಿಯಂ ಕಾರ್ಬೋನೇಟ್ ಇಲ್ಲಿ ಬೈ ಅನ್ನೋದು ಇರಲಿಲ್ಲ ಅಂದರೆ, ಈ H ಅನ್ನೋದು ಇರಲಿಲ್ಲ ಅಂದರೆ, ಜಸ್ಟ್ ಸೋಡಿಯಂ ಕಾರ್ಬೋನೇಟ್ ಆಗಿತ್ತು ಅಂದರೆ ಏನಂದರೆ ಅದು ಬಟ್ಟೆ ತೊಳೆಯೋ ಸೋಡಾ ಅಂತ ನಾವು ಕರಿತೀವಿ. ಓಕೆ, ಅಡಿಗೆ ಸೋಡಾ ಅಲ್ಲ ಅದು ಬಟ್ಟೆ ತೊಳೆಯೋಕೆ ಏನು ಸೋಡಾ ಯೂಸ್ ಮಾಡ್ತೀವಿ ಗೊತ್ತಾ, ಅದು ಸೋಡಾ ಅಂತ ನಾವು ಕರಿತೀವಿ, ವಾಷಿಂಗ್ ಸೋಡಾ ಅಂತ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, 25ನೇ ಪ್ರಶ್ನೆ ಏನಿದೆ ಅಂದರೆ ಉಪ್ಪು ನೀರಿನ ಸಾಂದ್ರತೆಯನ್ನು ಅಳೆಯಲು ಬಳಸುವ ವಾದ್ಯ ಯಾವುದು ಅಂತ ಕೇಳಿದಾನೆ. ಓಕೆ, ಒಂದು ಇನ್ಸ್ಟ್ರೂಮೆಂಟ್ ಯಾವುದು ಅಂತ. ಗಾಲಿ, pH ಮೀಟರ್, ಪ್ಯಾಥಮ್ ಮತ್ತು ಸಲನೋಮೀಟರ್ ಅಂತ ಕೊಟ್ಟಿದ್ದಾನೆ. ಸೊ ಉಪ್ಪು ನೀರಿನ ಸಾಂದ್ರತೆಯನ್ನು ಯಾವುದರಿಂದ ಅಳಿತೀವಿ ನಾವು ಹೇಳ್ಬೋದಾ? ಸೊ ಹೇಳಿ ನೋಡೋಣ, ಯಾವುದಾಗುತ್ತೆ? ಉಪ್ಪು ನೀರನ್ನು ಗಾಲಿಯಲ್ಲಿ ಎಳಿತೀವ, pH ಮೀಟರಲ್ಲಿ ಎಳಿತೀವ? pH ಮೀಟರಲ್ಲಿ ಎಳೆಯಲ್ಲ, ಅದು ಆ್ಯಸಿಡ್ ಅಥವಾ ಬೇಸ್ ಅಂತ ಕಂಡುಹಿಡಿಯೋಕ್ಕೆ pH ಮೀಟರಲ್ಲಿ ಎಳಿತೀವಿ ನಾವು, ಅದು ಅಲ್ಲ. ಪ್ಯಾಥಮ್ ಅಂದರೆ ನಾವು ಆಳವನ್ನು ಅಳಿಯೋಕ್ಕೆ ಯೂಸ್ ಮಾಡ್ತೀವಿ. ಬಟ್ ಇಲ್ಲಿ ಸರಿಯಾದ ಉತ್ತರ ಯಾವುದಂದರೆ ಸಲೈನೋಮೀಟರ್ ಅನ್ನೋದು. ಸಲೈನ್ ಹಚ್ಕೋತೀರಾ ಗೊತ್ತಾ ನೀವು? ಆ ಸಲೈನ್ ಅಂದರೆ ಏನು? ಲವಣಾಂಶಗಳನ್ನು ನೀವು ನಿಮ್ಮ ದೇಹಕ್ಕೆ ತಗೊಳ್ತಾ ಇದ್ದೀರಾ, ಖನಿಜಾಂಶಗಳನ್ನು ತಗೊಳ್ತಾ ಇದ್ದೀರಾ. ಸೊ ಈ ಉಪ್ಪು ಅಂದರೆ ನಾವು ಸಲೈನಿಟಿ ಅಂತ ಕರಿತೀವಿ, ಸರಿನಾ. ಉಪ್ಪು ಎಷ್ಟು ಮಟ್ಟದಲ್ಲಿದೆ, ಸಲೈನಿಟಿ ಎಷ್ಟು ಮಟ್ಟದಲ್ಲಿದೆ ಅಂತ ಕರಿತೀವಲ್ವಾ. ಸೊ ಅದಕ್ಕೆ ಈ ಉಪ್ಪಿನ ಸಾಂದ್ರತೆಯನ್ನು ಅಳೆಯಲು ಬಳಸುವ ಒಂದು ಸಾಧನ ಯಾವುದಂದರೆ ಈ ಸಲೈನೋಮೀಟರ್ ಅಂತ ನಾವು ಕರಿತೀವಿ, ಸರಿನಾ. ಇದು ಗೊತ್ತಿರೋ ನಿಮಗೆ ಕೇಳಬಹುದು. ಆ್ಯಂಡ್ ದೆನ್ ನೆಕ್ಸ್ಟ್ 26ನೇ ಪ್ರಶ್ನೆ ಏನಿದೆ ಅಂದರೆ ಹಸಿರುಮನೆಯ ಪರಿಣಾಮವು ಹೆಚ್ಚಾಗಿ ವಾತಾವರಣದಲ್ಲಿ ಏನನ್ನು ಹೆಚ್ಚಿಸುವುದರಿಂದ ಉಂಟಾಗುತ್ತದೆ ಅಂತ ಕೊಟ್ಟಿದ್ದಾನೆ. ಯಾವ್ದು ಹೆಚ್ಚಾಗೋದ್ರಿಂದ ಈ ಹಸಿರುಮನೆ ಉಂಟಾಗ್ತದೆ? ಹಸಿರುಮನೆ ಪರಿಣಾಮ ಓಝೋನ್ ಹೆಚ್ಚುವುದರಿಂದ, ಕಾರ್ಬನ್ ಮೊನಾಕ್ಸೈಡು, ಕಾರ್ಬನ್ ಡೈಆಕ್ಸೈಡ್ ಮತ್ತು ಸಾರಜನಕ ಅಂತ ಕೊಟ್ಟಿದ್ದಾನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಆಪ್ಷನ್ ಸಿ, ಕಾರ್ಬನ್ ಡೈಆಕ್ಸೈಡ್. ಸರ್ ಏನಾದರೂ ಕಾರ್ಬನ್ ಡೈಆಕ್ಸೈಡ್ ಆಪ್ಷನ್ ಕೊಟ್ಟಿರಲಿಲ್ಲ ಅಂದರೆ ನೀರಾವಿ ಆಗ್ತಿತ್ತು. ಓಕೆ, ನೀರಾವಿ ಆಪ್ಷನ್ ಕೊಟ್ಟಿರ್ತಾನೆ, ಯಾವುದು? ನೀರಾವಿ ಅಂತ. ಈ ನೀರಾವಿ ಆಪ್ಷನ್ ಆಗುತ್ತೆ, ಸರಿನಾ. ಇದು ಗೊತ್ತಿರೋ ನಿಮಗೆ ನೀರಾವಿ. ಫಸ್ಟ್ ನಿಮಗೆ ಅತಿ ಹೆಚ್ಚು ಹಸಿರುಮನೆಯ ಪರಿಣಾಮಕ್ಕೆ ಕಾರಣವಾಗುವ ಒಂದು ಅನಿಲವೇ ಯಾವುದು ಅಂದರೆ ನೀರಾವಿ. ಸೆಕೆಂಡ್ ಹೈಯೆಸ್ಟ್ ನಿಮಗೆ ಕಾರ್ಬನ್ ಡೈಆಕ್ಸೈಡ್ ಆಗುತ್ತೆ, ಸರಿನಾ. ಇದು ಗೊತ್ತಿರೋ ನಿಮಗೆ ಕೇಳಬಹುದು. ಸಾರಜನಕ ನಿಮಗೆ ಇಲ್ಲಿ ಬರೋದೇ ಇಲ್ಲ. ಈ ಹಸಿರುಮನೆ ಪರಿಣಾಮದಲ್ಲಿ ಈ ಸಾರಜನಕ ನಿಮಗೆ ಏನೋ ಕಾಂಟ್ರಿಬ್ಯೂಟ್ ಮಾಡೋದಿಲ್ಲ, ಬಟ್ ಈ ಓಜೋನ್ ಕಾಂಟ್ರಿಬ್ಯೂಟ್ ಮಾಡುತ್ತೆ, ಸರಿ. ಇದು ಗೊತ್ತಿರಲಿ ನಿಮಗೆ ಕೇಳಬಹುದು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ 27ನೇ ಪ್ರಶ್ನೆ, ಮಸೂರವನ್ನು ಯಾವುದರಿಂದ ತಯಾರಿಸಲಾಗುತ್ತದೆ ಅಂತ ಕೇಳಿದಾನೆ. ಯಾವುದರಿಂದ ತಯಾರಿಸಲಾಗ್ತದೆ ಮಸೂರವನ್ನು? ಪ್ಲಿಂಟ್ ಗ್ಲಾಸ್, ಸಾಮಾನ್ಯ ಗ್ಲಾಸು, ಪೈರೆಕ್ಸ್ ಗಾಜು ಮತ್ತು ಈ ಕೋಬಾಲ್ಟ್ ಗ್ಲಾಸ್ ಅಂತ ಕೊಟ್ಟಿದ್ದಾನೆ. ಇವಾಗ ಸುರಕ್ಷಾ ಮಸೂರವನ್ನು ಯಾವುದರಿಂದ ತಯಾರು ಮಾಡಲಾಗ್ತದೆ? ಈ ಪೈರೆಕ್ಸ್ ಗಾಜಿನಿಂದ ತಯಾರು ಮಾಡಲಾಗ್ತದೆ. ಬಟ್ ಅವನೇನು ಕೇಳಿದ್ದಾನೆ? ಮಸೂರವನ್ನು ಯಾವುದರಿಂದ ತಯಾರು ಮಾಡಲಾಗ್ತದೆ ಅಂತ. ಪ್ಲಿಂಟ್ ಗ್ಲಾಸ್ನಿಂದ ಮಸೂರವನ್ನು ತಯಾರು ಮಾಡಲಾಗ್ತದೆ. ಯಾವುದನ್ನ? ಈ ಮಸೂರವನ್ನು ಪ್ಲಿಂಟ್ ಗ್ಲಾಸ್ನಿಂದ ತಯಾರು ಮಾಡಲಾಗ್ತದೆ. ಇದು ನಿಮ್ಗೆ ಗೊತ್ತಿರಲಿ ಕೇಳಬಹುದು. ಆ್ಯಂಡ್ ದೆನ್ ನೆಕ್ಸ್ಟ್ 28ನೇ ಪ್ರಶ್ನೆ ಏನಿದೆ ಅಂದರೆ ಡಕ್ಟಿಲೋಗ್ರಫಿ ಯಾವುದರ ಅಧ್ಯಯನವಾಗಿದೆ ಅಂತ ಕೇಳಿದ್ದಾನೆ. ಯಾವುದು? ಡಕ್ಟಿಲೋಗ್ರಫಿ. ಫಸ್ಟ್ ಟೈಮ್ ಕೇಳಿದಾಗ ಆಗ್ತಿದೆ ಅಲ್ವಾ, ಮ್ಯಾಕ್ಸಿಮಮ್ ಜನಕ್ಕೆ ಇದು ಫಸ್ಟ್ ಟೈಮ್ ಆಗಿರುತ್ತೆ. ಯಾವುದು ಈ ಡಕ್ಟಿಲೋಗ್ರಫಿ ಅನ್ನೋದು? ಯಾವುದಕ್ಕೆ ಸಂಬಂಧಿಸಿದೆ? ಬೆರಳಚ್ಚುಗಳು, ಬರಹಗಳು, ನ್ಯಾಯ ವಿಜ್ಞಾನಕ್ಕೆ, ಕಾರ್ಬನ್ ಡೇಟಿಂಗ್ಗೆ ಹೇಳ್ಬೋದಾ?
ಯಾವುದಾಗುತ್ತೆ ಅಂದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ, ಬೆರಳಚ್ಚಿಗೆ. ಓಕೆ, ಈ ಫಿಂಗರ್ ಪ್ರಿಂಟಿಗೆ, ಬೆರಳಚ್ಚಿಗೆ ಸಂಬಂಧಿಸಿದಂತಹ ಒಂದು ಅಧ್ಯಯನವಾಗಿದೆ ಯಾವುದು ಈ ಡಾಕ್ಟಿಲೋಗ್ರಫಿ ಅನ್ನೋದು. ಸರಿನಾ, ನೆನ್ಪಿಟ್ಕೊಳ್ಳಿ, ಇದು ಇಂಪಾರ್ಟೆಂಟ್ ಇದೆ, ನಿಮಗೆ ಜಾಸ್ತಿ ಸರಿ ರಿಪೀಟ್ ಆಗಿಲ್ಲ, ಸೊ ಅದಕ್ಕೆ ಕೇಳೋ ಚಾನ್ಸಸ್ ನಿಮಗೆ ಇರುತ್ತೆ. ಸೊ ಇದನ್ನ ಏನು ನೆನ್ಪಿಟ್ಕೊಳ್ಳಿ ಎಲ್ಲರೂ ಕೂಡ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಎಲೆಗಳಲ್ಲಿರುವ ಹಸಿರು ಬಣ್ಣದ ವರ್ಣದ್ರವ್ಯವನ್ನು ಏನೆಂದು ಕರೆಯಲಾಗ್ತದೆ? ಕ್ಲೋರೋಫಿಲ್ ಅಂತ ಕರೆಯಲಾಗ್ತದೆ, ಸಿಂಪಲ್ ಆಗಿ. ಸರಿನಾ, ಸೊ ಎಲೆಗಳಲ್ಲಿ ಏನು ಕಂಡು ಬರ್ತದೆ? ಕ್ಲೋರೋಫಿಲ್ ಕಂಡು ಬರ್ತದೆ ತಾನೆ. ಸೊ ಹಸಿರು ಬಣ್ಣ ಕಾರಣವಾಗಿದ್ದು ಯಾವುದಕ್ಕೆ? ಇವಾಗ ಗಿಡಗಳೆಲ್ಲವೂ ಕೂಡ ಹಸಿರಾಗಿರೋದಕ್ಕೆ ಕಾರಣ ಏನು? ಕ್ಲೋರೋಫಿಲ್. ಸರಿನಾ, ಸೊ ಅಷ್ಟೇ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ 30ನೇ ಪ್ರಶ್ನೆ, ಹಾಗೆ ಈ ಕ್ಲಾಸಿನ ಒಂದು ಕೊನೆಯ ಪ್ರಶ್ನೆ ಯಾವುದು ಅಂದರೆ, ಇಂಗಾಲದ ಅತ್ಯಂತ ಗಟ್ಟಿಯಾದ ರೂಪ ಯಾವುದು ಅಂತ ಕೇಳಿದ್ದಾನೆ. ಯಾವುದು ಒಂದು ಇಂಗಾಲದ ಅತ್ಯಂತ ಗಟ್ಟಿಯಾದ ರೂಪವಾಗಿದೆ? ಆಪ್ಷನ್ ಡಿ, ವಜ್ರವಾಗಿದೆ. ಸರಿಯಾಗಿ ಗೊತ್ತಿಲ್ಲ, ನಿಮಗೆ ಕೇಳಬಹುದು. ಸೊ ಈ ವಜ್ರ ಮತ್ತು ಗ್ರಾಫೈಟು, ಕಲ್ಲಿದ್ದಲು ಮತ್ತು ಈ ಕಾರ್ಬನ್ ಅನ್ನೋದು, ಈ 4 ಕೂಡ ನಿಮಗೆ ಇಂಗಾಲದ ಬಹುರೂಪಗಳಾಗಿದ್ದಾವೆ. ಸರಿನಾ, ಇಂಗಾಲದ ಬಹುರೂಪಗಳು ಅಂದಾಗ ಈ 4 ಕೂಡ ನಿಮಗೆ ಹೆಸರು ನೆನಪು ಬರಬೇಕು. ಸರಿಯಾಗಿ ಗೊತ್ತಿಲ್ಲ, ನಿಮಗೆ ಕೇಳಬಹುದು. ಸೊ ಇದಾಗಿತ್ತು ಇಲ್ಲಿಯವರೆಗೆ ಅಗ್ನಿವೀರ್ ಪರೀಕ್ಷೆಯ ಮಾದರಿ ಪ್ರಶ್ನೆ ಪತ್ರಿಕೆ. ಸೊ ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕಾಗಿ ಫಸ್ಟ್ ಆಫ್ ಆಲ್ ಧನ್ಯವಾದಗಳು. ಹಾಗೆ ಇಲ್ಲಿವರೆಗೂ ವಿಡಿಯೋ ನೋಡಿ, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಇಫ್ ಏನಾದರೂ ನಿಮ್ಮ ಸಜೆಷನ್ ಇದ್ದರೆ ಪ್ಲೀಸ್ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿ. ಅಲ್ಲಿ ಡಿಸ್ಕ್ರಿಪ್ಷನಲ್ಲಿ ನಿಮ್ಮದು ಮೆಸೇಜ್ ಲಿಂಕ್ ಕೊಟ್ಟಿದ್ದೀನಿ, ಚಾಟ್ ಲಿಂಕು, ಅಲ್ಲಿ ನೀವು ನನಗೆ ಸಜೆಸ್ಟ್ ಮಾಡಬಹುದು ಏನಾದರೂ ಕೂಡ. ಓಕೆ, ಸೊ ಇಷ್ಟು ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್.